Hi guys, I'm Chaitanya. Welcome to Azurate Classes. So ನಾವು ಪೊಲಿಟಿ ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಈಗ ತುಂಬ ದಿವಸ ಗ್ಯಾಪ್ ಆಗಿದೆ, ಬಟ್ ಈಗ ಮತ್ತೆ ರೆಸ್ಯೂಮ್ ಮಾಡೋಣ. ಅಲ್ಲಿ ಎಲ್ಲಿಂದ ಬಿಟ್ಟಿದ್ವಿ ಅಲ್ಲಿಂದ. ಸೊ ಫಸ್ಟ್ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡೋಣ. ಸೊ ಫಂಡಮೆಂಟಲ್ ರೈಟ್ಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಆಲ್ಮೋಸ್ಟ್ ಪಾಲಿಟಿಲೇ ತುಂಬ ವೇಟೇಜ್ ಇರುವಂಥ ಟಾಪಿಕ್ ಯಾವುದು ಅಂತಂದರೆ ಫಂಡಮೆಂಟಲ್ ರೈಟ್ಸ್. ಸೊ ಇದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಇದಾದಮೇಲೆ ಇವತ್ತಿನ ಕ್ಲಾಸಲ್ಲಿ ಓವರ್ವ್ಯೂ ನೋಡೋಣ. ಫಸ್ಟು ಫಂಡಮೆಂಟಲ್ ರೈಟ್ಸಲ್ಲಿ ನಾವು ಏನೇನು ತಿಳ್ಕೊತೀವಿ, ಯಾವ್ಯಾವ ಥರ ತಿಳ್ಕೊತೀವಿ ಅನ್ನೋದನ್ನ ನಾವು ಓವರ್ವ್ಯೂ ಫಸ್ಟ್ ನೋಡೋಣ. ಫಸ್ಟ್ ಓವರ್ವ್ಯೂ ಏನಿದೆ ಅಂತಂದರೆ, ಫಸ್ಟು ಇಂಟ್ರೊಡಕ್ಷನ್ ನೋಡ್ತೀವಿ, ಬ್ಯಾಕ್ಗ್ರೌಂಡ್ ನೋಡ್ತೀವಿ, 6 ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡ್ತೀವಿ, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬಗ್ಗೆ ನೋಡ್ತೀವಿ, ಅಮೆಂಡ್ಮೆಂಟ್ಸು ಮತ್ತು ಚೇಂಜಸ್ ಬಗ್ಗೆ ನೋಡ್ತೀವಿ, ರಿಸ್ಟ್ರಿಕ್ಷನ್ಸು ಮತ್ತು ಲಿಮಿಟೇಷನ್ ಬಗ್ಗೆ ನೋಡ್ತೀವಿ, MCQs ಆ್ಯಂಡ್ ಪ್ರಾಕ್ಟೀಸ್. ಸೊ MCQs ಇರುತ್ತೆ, ಅದ್ರ ಜೊತೆನೂ ಪ್ರಾಕ್ಟೀಸು ಮಾಡೋಣ. ಸೊ ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಇಂಪಾರ್ಟೆಂಟ್ ಟಾಪಿಕ್ಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಷ್ಟೇನಾ ಇಲ್ಲ. ಸೊ ನಮ್ಮ ಡೈಲಿ ಲೈಫ್ಗೂ ಫಂಡಮೆಂಟಲ್ ರೈಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಫಂಡಮೆಂಟಲ್ ರೈಟ್ಸ್ ನಮ್ಮ ಡೈಲಿ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೇಮ್ ಫಂಡಮೆಂಟಲ್ ರೈಟ್ಸ್ ನೇಮ್ ಇಟ್ ಸೆಲ್ಫೇ ಹೇಳುತ್ತೆ ನಮಗೆ ಫಂಡಮೆಂಟ್. ಸೊ ಫಂಡಮೆಂಟಲ್ ಅಂತಲೇ ಯಾಕೆ ಕೊಟ್ಟರು ನೇಮು? ಸೊ ಬೇರೆ ಏನಾದರೂ ಕೊಡ್ಬೋದಿತ್ತಲ್ಲ, ಸೊ ಲೀಗಲ್ ರೈಟ್ಸಲ್ಲೇ ಹಾಕ್ಬೋದಿತ್ತಲ್ಲ. ಸೊ ಫಂಡಮೆಂಟಲ್ ಅಂತಂದರೆ ಸೊ ಫಂಡಮೆಂಟಲ್ ಅಂದರೆ ಪ್ರೈಮರಿ ಇನ್ ನೇಚರ್ ಅಂತ. ಸೊ ನಮಗೆ ಪ್ರೈಮರಿಯಾಗಿ ಯಾವ್ಯಾವ ಹಕ್ಕುಗಳು ಬೇಕು ಹೇಳಿ? ಸೊ ನಮ್ಮ ಪ್ರೈಮರಿಯಾಗಿ ನಮಗೊಂದು ಮನೆ ಬೇಕು, ಕ್ಲೀನ್ ಫುಡ್ ಇರಬೇಕು, ಸೊ ಪ್ರಾಪರ್ ಸ್ಲೀಪ್ ಇರಬೇಕು. ಇದೆಲ್ಲ ಪ್ರೈಮರಿ ನೇಚರ್ ಅಲ್ವಾ. ಸೊ ಇದನ್ನು ನಾವು ಏನಂತ ಕ್ಲಾಸಿಫೈ ಮಾಡ್ತೀವಿ ಅಂತಂದರೆ ಫಿಸಿಕಲ್ ಇಂಟೆಲೆಕ್ಚುವಲ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅದಾದಮೇಲೆ ಸೊ ಮನೆ ಆಯಿತು, ಫುಡ್ ಆಯಿತು, ಇದಾದಮೇಲೆ ನಮ್ಗೆ ಇನ್ನೇನು ಬೇಕಾಗುತ್ತೆ? ಸೊ ಒಂದು ರಿಲಿಜಿಯನ್ ಬೇಕಾಗುತ್ತಲ್ವಾ, ಒಂದು ರಿಲಿಜಿಯನ್ ಫಾಲೋ ಮಾಡಬೇಕಾಗುತ್ತೆ ನಮಗೆ. ಸೊ ಅದನ್ನು ಸ್ಪಿರಿಚುವಲ್ ಇಂಟೆಲೆಕ್ಚುವಲಲ್ಲಿ ಸೇರಿಸ್ತೀವಿ. ಇದೆಲ್ಲ ಆಯಿತು. ನೆಕ್ಸ್ಟು ಹೆಲ್ತಿ ಫಂಕ್ಷನಿಂಗ್ ಆಫ್ ಡೆಮೋಕ್ರಸಿಗೂ ನಮಗೆ ಆ ರೈಟ್ ಬೇಕಾಗುತ್ತೆ. ಸೊ ಯಾಕಂತಂದರೆ ನಾವು ಯಾವುದೇ MP ಮತ್ತು MLAsನ ಸೆಲೆಕ್ಟ್ ಮಾಡಲ್ಲ, ಎಲೆಕ್ಟ್ ಮಾಡ್ತೀವಿ. ಸೊ ನಾವು ವೋಟ್ ಮಾಡಿ ಎಲೆಕ್ಟ್ ಮಾಡಿ ಕಳಿಸ್ತೀವಿ. ಸೊ ಯಾಕೆ ನಾವು ವೋಟ್ ಮಾಡಿ ಎಲೆಕ್ಟ್ ಮಾಡಿ ಕಳಿಸ್ತೀವಿ ಅಂತಂದರೆ, ನಮ್ಮದು ಏನೇನು ಡಿಮ್ಯಾಂಡ್ಸ್ ಇದೆ ಅದನ್ನು ಅವ್ರು ಕೇಳಿಸ್ಕೊಂಡು ಗೌರ್ಮೆಂಟಿಂದ ಆ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಎಲೆಕ್ಟ್ ಮಾಡ್ತೀವಲ್ವ. ಸೊ ಅದಕ್ಕೋಸ್ಕರ ಇದೆಷ್ಟು ಕೂಡ ಫಂಡಮೆಂಟಲ್. ಸೊ ಫಂಡಮೆಂಟಲ್ ಬೇಕು, ಫಂಡಮೆಂಟಲ್ ನೇಚರು, ಪ್ರೈಮರಿ ಇನ್ ನೇಚರ್. ಅದಕ್ಕೋಸ್ಕರ ಒಂದಷ್ಟು ಫಂಡಮೆಂಟಲ್ ರೈಟ್ಸ್ನ ನಾವು ಆ್ಯಡ್ ಮಾಡಿರ್ತೀವಿ ಈ ರೈಟ್ಸಲ್ಲಿ. ಸೊ ಯಾವ್ದ್ಯಾವುದು ಅಂತ ನೋಡೋಣ. ಬಿಫೋರ್ ಪ್ರೊಸೀಡಿಂಗ್ ಯಾವುದು ಅನ್ನೋದಕ್ಕಿಂತ ಫಂಡಮೆಂಟಲ್ ರೈಟ್ಸ್ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು? ಫಸ್ಟು ಫಂಡಮೆಂಟಲ್ ರೈಟ್ಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂತು? ಸೊ ಫಂಡಮೆಂಟಲ್ ರೈಟ್ಸು USA ತೊಗೊಂಡಿದ್ದೀವಿ. ಬಿಲ್ ಆಫ್ ರೈಟ್ಸ್, USA ಬಿಲ್ ಆಫ್ ರೈಟ್ಸ್ ಅನ್ನೋ ಕಾನ್ಸೆಪ್ಟಿಂದ ಫಂಡಮೆಂಟಲ್ ರೈಟ್ಸ್ನ ತೊಗೊಂಡಿದ್ದೀವಿ. ಸೊ ಈಗ ನಾನು ನೆಕ್ಸ್ಟ್ ಕೆಲವೊಂದು ಸ್ಲೈಡ್ಸ್ ಒಂದೊಂದು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಲ್ವ. ಈಚ್ ಪಾಯಿಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಒಂದೊಂದು ಪಾಯಿಂಟ್ಸ್ ಮೇಲೂ ಕೂಡ ಹಲವಾರು ಎಕ್ಸಾಮ್ಸಲ್ಲಿ ಆಗಲೇ ಕ್ವಶನ್ಸ್ ಕೇಳಾಗಿದೆ. ಸೊ ಈಚ್ ಪಾಯಿಂಟ್ ಕೂಡ ಎಲ್ಲ ಪಾಯಿಂಟ್ಸು ನೋಡ್ತಾ ಹೋಗೋಣ. ಸೊ ಯಾವುದು USA ಬಿಲ್ ಆಫ್ ರೈಟ್ಸ್ ಅದಾಯ್ತಲ್ಲ. ಸೊ ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ನ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತಲೂ ಕರಿತೀವಿ. ಸೊ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಯಾಕೆ ಹೇಳ್ತೀವಿ ಅಂದರೆ, ಒನ್ಸ್ UK ಸಿಟಿಸನ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾರೆ, ಸೊ ನಮಗೂ ಒಂದು ರೈಟ್ಸ್ ಬೇಕು ಅನ್ನೋದೊಂದು ಸ್ಟ್ರೈಕ್ ಮಾಡ್ತಾರೆ. ಫಸ್ಟ್ ಟೈಮ್ ಸಿಟಿಸನ್ಸ್ ಡ್ರಾಫ್ಟ್ ಮಾಡಿರೋ ರೈಟ್ಸು ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ತೊಗೊಂಡಿರೋದ್ರಿಂದ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತಲೂ ಕರಿತೀವಿ. ಸೊ ಈ ಥರನೂ ಕ್ವಶನ್ಸ್ ಕೇಳ್ಬೋದು. ಸೊ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅನ್ನೋದು ಯಾವ ರೈಟ್ಸನ್ನ ಹೇಳ್ತೀವಿ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಕ್ವಾಲಿಫೈಡ್ ಇನ್ ನೇಚರ್. ಸೊ ಫಂಡಮೆಂಟಲ್ ರೈಟ್ಸ್ ಯಾವ ಥರ ಇದೆ? ಕ್ವಾಲಿಫೈಡ್ ಆಗಿದೆ. ಸೊ ಕ್ವಾಲಿಫೈಡ್ ಅಂತಂದ್ರೇನು? ಕ್ವಾಲಿಫೈಡ್ ಅಂತಂದರೆ ಫಾರ್ ಎನ್ ಎಕ್ಸಾಂಪಲ್, ಈಗ ನಾವು ರೋಡಲ್ಲಿ ನಡ್ಕೊಂಡು ಹೋಗೋದು ಫ್ರೀಡಮ್ ಇದೆ ಅಲ್ವಾ. ಸೊ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ, ಸೊ ಮಾತಾಡ್ಕೊಂಡು ಹೋಗ್ಬೋದು. ಅದೇ ಥರ ರೋಡಲ್ಲಿ ನಡ್ಕೊಂಡು ಮಾತಾಡಿಕೊಂಡು ಅಫೆನ್ಸಿವ್ ವರ್ಡ್ಸ್ ಯೂಸ್ ಮಾಡೋ ಫ್ರೀಡಮ್ ಇದೆಯಾ? ಇಲ್ಲ. ಸೊ ಸ್ಪೀಚಲ್ಲೂ ಕೂಡ ರಿಸ್ಟ್ರಿಕ್ಷನ್ ಇದೆ. ಸೊ ಮಾತಾಡೋ ರೈಟ್ಸ್ ಇದೆ, ನಡ್ಕೊಂಡು ಹೋಗೋ ರೈಟ್ಸ್ ಇದೆ, ಬಟ್ ಲಿಮಿಟೆಡ್ ಆಗಿದೆ. ಸೊ ನೀನು ಅಫೆನ್ಸಿವ್ ವರ್ಡ್ಸ್ನ ಯೂಸ್ ಮಾಡೋಂಗಿಲ್ಲ. ಮತ್ತು ಅದೇ ಥರ ನೀನು ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಬೋದು ಅಂತ ಅಂದರೆ, ಸೊ ರಿಸರ್ಚ್ ಲ್ಯಾಬಲ್ಲೋ ಮತ್ತು ಇನ್ನರ್ ಲೈನ್ ಪರ್ಮಿಟ್ಗಿಂತ ಆಚೆ ಇಲ್ಲೆಲ್ಲ ಹೋಗೋವಂಥ ರೈಟ್ಸ್ ಇಲ್ಲ ನಮಗೆ. ಸೊ ಅದಕ್ಕೋಸ್ಕರ ಯಾವ ನೇಚರ್ ಅಂದರೆ ಕ್ವಾಲಿಫೈಡ್ ಇನ್ ನೇಚರ್. ಇದು ಅಬ್ಸಲ್ಯೂಟ್ ಅಲ್ಲ, ಕ್ವಾಲಿಫೈಡ್ ಇನ್ ನೇಚರ್ ಆಗಿದೆ.
ಇಟ್ಸ್ ನಾಟ್ ಅಬ್ಸಲ್ಯೂಟ್, ಇಟ್ಸ್ ಇನ್ ಕ್ವಾಲಿಫೈಡ್ ನೇಚರ್. ನೆಕ್ಸ್ಟು ಫಸ್ಟು ಫಂಡಮೆಂಟಲ್ ರೈಟ್ಸು ಯಾವ ಥರ ನೇಚರ್, ಇದು ತುಂಬ ಇಂಪಾರ್ಟೆಂಟ್. ಇಟ್ಸ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಸ್ಟೇಟ್ಸ್. ಸ್ಟೇಟ್ ಅಂತಂದರೆ ಏನು? ಸೊ ನಮಗೆ ಅಂತಾನೆ ನಮ್ಮ ಇಂಡಿಯನ್ ಸಿಟಿಜನ್ಸ್ ಅಂತಲೇ ಈ ರೈಟ್ಸ್ ಇರೋದು. ಸೊ ಯಾರಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ರೈಟ್ಸ್ ಇದೆ ಅಂತ ಅಂದರೆ ಸ್ಟೇಟ್. ಯಾರಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಈ ರೈಟ್ಸ್ ಇದೆ ಅಂತಂದರೆ ಸ್ಟೇಟ್ ಯಾವ್ದು ಬರುತ್ತೆ ಅಂತಂದರೆ ಹೋಲ್ ಲೆಜಿಸ್ಲೇಚರ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಜುಡಿಷರಿ ಆಗಿರ್ಬೋದು. ಇದು ಎಲ್ಲದರಿಂದನೂ ನಮ್ಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವ್ದು ಬರುತ್ತೆ ಅಂತ ಅಂದರೆ ಫಂಡಮೆಂಟಲ್ ರೈಟ್ಸ್ ಬರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೊಟೆಕ್ಷನ್ ಅಗೇನೆಸ್ಟ್ ಸ್ಟೇಟ್ ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಇದನ್ನು, ಸ್ಟೇಟ್ ಆಯಿತಾ. ಸೊ ಇದಿಷ್ಟು ಫಂಡಮೆಂಟಲ್ಸ್ ಫೀಚರ್ಸ್ ಆಯಿತು. ಸೊ ಫಂಡಮೆಂಟಲ್ ರೈಟ್ಸ್ ಅಂತಂದರೆ ಓಕೆ ನಮ್ಮದು ಮೂಲಭೂತ ಹಕ್ಕುಗಳಲ್ವ. ಅದಾದಮೇಲೆ ಇದು ಯಾವಾಗಾದ್ರೂ ನಮಗೆ ಸ್ಟೇಟಿಂದ ಪ್ರೊಟೆಕ್ಷನ್ ಮಾಡೋದಕ್ಕಂತಲೇ ಈ ರೈಟ್ಸ್ ಕೊಟ್ಟಿರೋದು. ಸೊ ಈ ರೈಟ್ಸು ಸ್ಟೇಟು ನಮ್ಮಿಂದ ಕಿತ್ಕೋಬಹುದಾ, ಯಾವ್ಯಾವ ಸಂದರ್ಭದಲ್ಲಿ ಈ ರೈಟ್ಸು ನಮ್ಮಿಂದ ಹೋಗುತ್ತೆ ಅಂತ ನೋಡೋದಂದರೆ, ಸೊ ಈ ಸಸ್ಪೆಂಡ್ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಆರ್ಟಿಕಲ್ 20, ಆರ್ಟಿಕಲ್ 21 ಮುಂದೆ ನೋಡೋಣ. ಆರ್ಟಿಕಲ್ 20 ಅಂತಂದ್ರೇನು, ಆರ್ಟಿಕಲ್ 21 ಅಂದ್ರೇನು ಅಂತ. ಆರ್ಟಿಕಲ್ 20 ಮತ್ತು 21 ಇದು ಮಾತ್ರ ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಆಗಲ್ಲ. ಆರ್ಟಿಕಲ್ 20 ಮತ್ತು 21 ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಆಗಲ್ಲ. ಮಿಕ್ಕಿದ ಎಲ್ಲ ರೈಟ್ಸ್ ಕೂಡ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಸೊ ಎಲ್ಲ ರೈಟ್ಸ್ ಕೂಡ ಆಟೋಮೆಟಿಕಲಿ ಸಸ್ಪೆಂಡ್ ಆದರೆ 2 ರೈಟ್ಸ್ ಮಾತ್ರ ಸಸ್ಪೆಂಡ್ ಆಗೋದೇ ಇಲ್ಲ. ಯಾವ್ಯಾವ ರೈಟ್ಸು ಅಂತ ಅಂದರೆ ಆರ್ಟಿಕಲ್ 20 ಆ್ಯಂಡ್ 21. ಈ 2 ಬಿಟ್ಟು ಮಿಕ್ಕಿದ್ದೆಲ್ಲ ಆರ್ಟಿಕಲ್ಸ್ ಕೂಡ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ. ಸೊ ಯಾವ ಥರ ಸಸ್ಪೆಂಡ್ ಆಗುತ್ತೆ, ಹೆಂಗಾಗುತ್ತೆ ಇವೆಲ್ಲ ನಾವು ಎಮರ್ಜೆನ್ಸಿ ಓದ್ತೀವಿ, ಅಲ್ಲಿ ನೋಡೋಣ ಹೆಂಗೆ ಅಂತ. ಸೊ ಅದಾದಮೇಲೆ ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಒರಿಜಿನಲಿ ಎಷ್ಟಿತ್ತು ನಮಗೆ? ಫಂಡಮೆಂಟಲ್ ರೈಟ್ಸು ಒರಿಜಿನಲಿ 7 ಇತ್ತು. ಈಗ ಎಷ್ಟಿದೆ? ಈಗ 6 ಇದೆ. 7ಅಲ್ಲಿ ಯಾವ್ದು ಹೋಯಿತು ಅಂತಂದರೆ ರೈಟ್ ಟು ಪ್ರಾಪರ್ಟಿ ಅನ್ನೋ ಒಂದು ರೈಟು, ಅದನ್ನು ಡಿಲೀಟ್ ಮಾಡಿದ್ರು. ಎಷ್ಟನೇ ಅಮೆಂಡ್ಮೆಂಟ್ ಮುಖಾಂತರ ಡಿಲೀಟ್ ಮಾಡಿದ್ರು ಅಂತಂದರೆ 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978ಅಲ್ಲಿ ರೈಟ್ ಟು ಪ್ರಾಪರ್ಟಿ ಅನ್ನೋದನ್ನ ಡಿಲೀಟ್ ಮಾಡಿದ್ರು. ಅದಾದಮೇಲೆ ಅದನ್ನು 300A ಲೀಗಲ್ ರೈಟ್ಸಲ್ಲಿ ಸೇರಿಸಿದ್ರು. ಸೊ ಈ ಫಂಡಮೆಂಟಲ್ ರೈಟ್ಸ್ನ ಯಾಕೆ ಡಿಲೀಟ್ ಮಾಡಿದ್ರು? ಯಾಕೆ ಡಿಲೀಟ್ ಮಾಡಿದ್ರು ರೈಟ್ ಟು ಪ್ರಾಪರ್ಟಿ ಅನ್ನೋದಂದರೆ, ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಎಲ್ಲರಿಗೂ ಗೊತ್ತಿದೆ ಜಮೀನ್ದಾರಿ ಸಿಸ್ಟಮ್ ಇತ್ತಲ್ವಾ. ಆಫ್ಟರ್ ಇಂಡಿಪೆಂಡೆನ್ಸ್ ಜಮೀನ್ದಾರರ ಹತ್ರ ತುಂಬ ಲ್ಯಾಂಡ್ಸ್ ಇತ್ತು. ಸೊ ಆ ಲ್ಯಾಂಡ್ಸ್ನ ಡಿವೈಡ್ ಮಾಡೋದಕ್ಕೆ ಅಂತ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೊ ಆಗ ಕೆಲವೊಂದಷ್ಟು ಜಮೀನ್ದಾರರು ರೈಟ್ ಟು ಪ್ರಾಪರ್ಟಿ ಅನ್ನೋದು ಫಂಡಮೆಂಟಲ್ ರೈಟ್ಸು, ನಮ್ಮ ಜಮೀನನ್ನ ನಾವು ಯಾರಿಗೂ ಕೊಡಲ್ಲ ಅಂತ ಅಂದ್ಬಿಟ್ಟು ಕೋರ್ಟಿಗೆ ಹೋಗ್ತಾರೆ. ಸೊ ಆ ಕಾರಣಕ್ಕೋಸ್ಕರ ರೈಟ್ ಟು ಪ್ರಾಪರ್ಟಿ ಅನ್ನೋ ರೈಟ್ಸ್ನ ರಿಮೂವ್ ಮಾಡಿ ಎಲ್ಲಿಗೆ ಹಾಕ್ತಾರೆ? ಲೀಗಲ್ ರೈಟಲ್ಲಿ ಹಾಕ್ತಾರೆ. ಸೊ ಎಷ್ಟನೇ ಅಮೆಂಡ್ಮೆಂಟಲ್ಲಿ ರಿಮೂವ್ ಮಾಡಿದ್ದು ಅಂತಂದರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978. ಸೊ ಈ ಫಂಡಮೆಂಟಲ್ ರೈಟ್ಸು ಎಲ್ಲರಿಗೂ ಇದೆಯಾ? ಲೈಕ್ ಇವನ್ ಫಾರಿನ್ ಸಿಟಿಜನ್ಸ್ ಅವ್ರಿಗೂ ಇದೆಯಾ, ಇಂಡಿಯನ್ ಸಿಟಿಜನ್ಸ್ ಅವ್ರಿಗೂ ಇದೆಯಾ ಅಂತ ನೋಡೋಣ. ಓನ್ಲಿ ಫಂಡಮೆಂಟಲ್ ರೈಟ್ಸ್ ಫಾರ್ ಇಂಡಿಯನ್ ಸಿಟಿಜನ್ಸ್ ಅಂತ ಅಂದರೆ ಬರೀ ಆ ರೈಟ್ಸು ಇಂಡಿಯನ್ಸ್ ಅವ್ರಿಗೆ ಅಷ್ಟೇ ಇರೋದು ಅಂತ ಯಾವುದಾದ್ರೂ ಅಂತಂದರೆ ಇದು ಆರ್ಟಿಕಲ್ 15, 16, 19, 29 ಆ್ಯಂಡ್ 30. ಇದು ಇಷ್ಟು ರೈಟ್ಸು ಇಂಡಿಯನ್ ಸಿಟಿಜನ್ಸ್ ಅವ್ರಿಗಷ್ಟೇ. ಆರ್ಟಿಕಲ್ 15, 16, 19, 29 ಆ್ಯಂಡ್ 30 ಇಂಡಿಯನ್ ಸಿಟಿಸನ್ಸ್ ಅವ್ರಿಗಷ್ಟೇ. ಅದಾದಮೇಲೆ ಬೋತ್ ಈಗ ಫಾರಿನ್ ಕಂಟ್ರೀಸ್ ಅವ್ರು ಅಲ್ಲಿಂದ ಬಂದಿರ್ತಾರಲ್ವ, ಫಾರಿನ್ ಪೀಪಲ್ಸ್ ಅವ್ರಿಗೂ ಕೆಲವೊಂದು ರೈಟ್ಸ್ ಇರುತ್ತೆ. ಯಾವ್ಯಾವ ರೈಟ್ಸ್ ಅಂತ ಅಂದರೆ ಆರ್ಟಿಕಲ್ 14, ಅದಾದಮೇಲೆ 20ಇಂದ 28 ಈ ಯಾವ ಆರ್ಟಿಕಲ್ಸ್ ಬರುತ್ತೆ ಅದೆಲ್ಲ ಆರ್ಟಿಕಲ್ಸು ಫಾರಿನರ್ಸ್ಗೂ ಇರುತ್ತೆ, ನಮ್ಮ ಫಾರಿನರ್ಸ್ಗೂ ಇರುತ್ತೆ. ಬಟ್ ಒಂದು ಏನಂತಂದರೆ
ಎನಿಮಿ ಅಲಯನ್ಸ್ ಅವ್ರಿಗೆ ಇರಲ್ಲ. ಏನಂತಂದರೆ ಒಂದೇನಂದರೆ ಎನಿಮಿ ಅಲಯನ್ಸ್ ಅವ್ರಿಗೆ ಇರಲ್ಲ, ಬೋತ್ ಇಂಡಿಯನ್ಸ್ ಮತ್ತು ಫಾರಿನರ್ಸ್ಗೆ ಯಾವ್ದು ಅಂತಂದರೆ ಆರ್ಟಿಕಲ್ 14, 20 to 28. ಇದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಸತಿ ನೋಡಿ ನೀವು, ಆಯಿತಾ? ಆರ್ಟಿಕಲ್ 15, 16, 19, 29 and 30. So these are the only fundamental rights for Indian citizens. Only to Indian citizens. ಫಾರಿನರ್ಸ್ಗೆ ಯಾವುದೇ ಅದು ಬರುತ್ತೆ ಅಂತಂದರೆ ಆರ್ಟಿಕಲ್ 14 ಬರುತ್ತೆ. ಆಮೇಲೆ 20 to 28 ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ ಅದು ಫಾರಿನರ್ಸ್ಗೆ ಬರುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಫಂಡಮೆಂಟಲ್ ರೈಟ್ಸಲ್ಲಿ, ಸೊ ಎಲ್ಲಿಂದ ಫಂಡಮೆಂಟಲ್ ರೈಟ್ಸು? ಆರ್ಟಿಕಲ್ 12ಇಂದ ಫಂಡಮೆಂಟಲ್ ರೈಟ್ಸಲ್ಲಿ ಆರ್ಟಿಕಲ್ 12ಇಂದ 35 ತನಕ ಇದೆ. ಸೊ ಬಟ್ ಆದರೆ ನಾವು 6 ಫಂಡಮೆಂಟಲ್ ರೈಟ್ಸ್ ಓದಬೇಕಾದ್ರೆ ಆರ್ಟಿಕಲ್ 14ಇಂದ ಓದ್ತೀವಿ. ಆರ್ಟಿಕಲ್ 12, ಆರ್ಟಿಕಲ್ 13 ಯಾಕೆ ನೋಡಬೇಕು ಅಂತಂದರೆ, ಆರ್ಟಿಕಲ್ 14ಇಂದ ಓದಬೇಕು ಅಂತಂದರೆ ಆರ್ಟಿಕಲ್ 12 ಬಗ್ಗೆ ಮತ್ತು ಆರ್ಟಿಕಲ್ 13 ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ಸೊ ಆರ್ಟಿಕಲ್ 12 ಏನು ಹೇಳುತ್ತೆ ಅಂತಂದರೆ, ಆರ್ಟಿಕಲ್ 12 ಸ್ಟೇಟ್ ಅನ್ನೋ ಟರ್ಮ್ನ ಡಿಫೈನ್ ಮಾಡುತ್ತೆ. ಅಂದರೆ ಇಲ್ಲಿ ಸ್ಟೇಟ್ ಅಂದರೆ ಏನು? ಸೊ ಇಲ್ಲಿ ಸ್ಟೇಟ್ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಮತ್ತು ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್, ಗೌರ್ಮೆಂಟ್ ಬಾಡಿ, ಲೋಕಲ್ ಆ್ಯಂಡ್ ಅದರ್ ಅಥಾರಿಟೀಸ್, ಯಾವ್ದ್ಯಾವುದು ಗೌರ್ಮೆಂಟ್ ಅಂಡರ್ಸ್ ಎಲ್ಲ ಬರುತ್ತೆ ಅದನ್ನು ಸ್ಟೇಟ್ ಅಂತ ಕರಿತೀವಿ. ಇಲ್ಲಿ ದ ಟರ್ಮ್ ಸ್ಟೇಟ್ನ ಡಿಫೈನ್ ಮಾಡಿದ್ದೀವಿ. ನೆಕ್ಸ್ಟು ಆರ್ಟಿಕಲ್ 13. ಆರ್ಟಿಕಲ್ 13 ಏನು ಹೇಳುತ್ತೆ ಅಂತಂದರೆ, ಎಲ್ಲ ಲಾಸ್, ಆಲ್ ಲಾ 26 Jan 1950. ಸೊ ನಮ್ಮ ಎನ್ಫೋರ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಯ್ತಲ್ಲ, 26 Jan 1950 ಯಾವ್ಯಾವ ಲಾ ಬಂದಿದೆ, ಅದು ಯಾವುದೇ ಲಾ ಆದ್ರೂ ಪರವಾಗಿಲ್ಲ, ಅದು 1 or 2 ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡ್ತಿದೆ ಅಂದರೆ, ಆ ಲಾ ವೈಲೇಟ್ ಮಾಡ್ತಿದೆ ಅಂತಂದರೆ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ, ಆ ಲಾ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ವಾಯ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವುದೇ ಲಾ ಆದರೂ ಪರವಾಗಿಲ್ಲ, ಅದು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಾಗೆ ಇಲ್ಲ. ಆರ್ಟಿಕಲ್ 13 of 2 ಏನು ಹೇಳುತ್ತೆ ಅಂದರೆ, ಸ್ಟೇಟ್ ನಾಟ್ ಮೇಕ್ ಎನಿ ಲಾ. ಇದೇನು ಹೇಳುತ್ತೆ ಅಂತಂದರೆ, ಸ್ಟೇಟು ಕೂಡ ಯಾವುದೇ ಥರದ್ದು ಲಾ ಮಾಡೋಂಗಿಲ್ಲ, ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಥರ ಯಾವುದೇ ಲಾ ಮಾಡೋ ಹಾಗಿಲ್ಲ ಸ್ಟೇಟ್ ಕೂಡ. ಸೊ ಈಗ ಲಾ ಒಂದು ಟರ್ನ್ ಬಂತು, ಸ್ಟೇಟ್ ಕೂಡ ಯಾವುದೇ ಲಾ ಮಾಡೋ ಹಾಗಿಲ್ಲ ಅಂತ ಒಂದು ಟರ್ನ್ ಬಂತಲ್ವ. ಸೊ ಈ ಲಾ ಮೇಲೇ ಒಂದಷ್ಟು ಕೇಸಸ್ ಬಂದ್ಬಿಡುತ್ತೆ. ಸೊ ಆ ಕೇಸಸ್ನ 1 by 1 ನೀಟಾಗಿ ಚೆನ್ನಾಗಿ ನೋಡ್ತಾ ಹೋಗೋಣ. ಫಸ್ಟು ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಬರುತ್ತೆ. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1951 ಅದನ್ನು ಚಾಲೆಂಜ್ ಮಾಡ್ತಾರೆ. ಸೊ ಬೇಸಿಕಲಿ ಏನಂತಂದರೆ, ಸೊ ಲಾ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಾಗಿಲ್ಲ ಅಂದರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಆರ್ಟಿಕಲ್ 368ನ ಯೂಸ್ ಮಾಡ್ತೀವಲ್ವಾ, ಸೊ ಅದು ಕೂಡ ಅಲ್ಲಿಂದ ಪಾಸ್ ಆಗೋದು ಕೂಡ ಲಾನೇ ಅಲ್ವಾ. ಸೊ ಅದನ್ನು ಕೂಡ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಾಗಿಲ್ವಾ ಅಂತ ಒಂದು ಕ್ವಶನ್ಸ್ ಬರುತ್ತೆ. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಲೆಜಿಸ್ಲೇಟಿವ್ ಪವರ್ ಆಫ್ ಪಾರ್ಲಿಮೆಂಟ್ಗೆ 2 ಥರ ರೈಟ್ಸ್ ಬರುತ್ತೆ. ಒಂದು ಆರ್ಡಿನರಿ ಲೆಜಿಸ್ಲೇಟಿವ್ ಪವರ್, ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಲೆಜಿಸ್ಲೇಟಿವ್ ಪವರ್. ಈ ಆರ್ಡಿನರಿ ಲೆಜಿಸ್ಲೇಟಿವ್ ಪವರಲ್ಲಿ ಯಾವುದೇ ಅದೊಂದು ಬಿಲ್ ಪಾಸ್ ಆಯಿತು ಅಂತಂದರೆ ಅದನ್ನು ನಾವು ಲಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಲಾ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಾಗೆ ಇಲ್ಲ. ಅದೇ ಕಾನ್ಸ್ಟಿಟ್ಯೂಷನಲ್ ಲೆಜಿಸ್ಲೇಟಿವ್ ಪವರಲ್ಲಿ ಅಂದರೆ ಅಂಡರ್ ಆರ್ಟಿಕಲ್ 368ನ ಯೂಸ್ ಮಾಡ್ಕೊಂಡು ಪಾಸ್ ಮಾಡ್ತೀವಲ್ಲ, ಇದರಲ್ಲಿ ಯಾವುದೇ ಬಿಲ್ ಪಾಸ್ ಆದ್ರೂ ಅದು ಲಾ ಅಂಡರಲ್ಲಿ ಬರಲ್ಲ. ಲಾ ಅಂಡರ್ನಲ್ಲಿ ಬರಲ್ಲ. ಓನ್ಲಿ ಆರ್ಡಿನರಿ ಲೆಜಿಸ್ಲೇಟಿವ್ ಪವರು ಯಾವ ಬಿಲ್ ಪಾಸ್ ಆಗುತ್ತಲ್ವಾ ಅದಷ್ಟೇ ಲಾ ಆಗುತ್ತೆ. ಇದು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಂಗಿಲ್ಲ. ಬಟ್ ಕಾನ್ಸ್ಟಿಟ್ಯೂಷನಲ್ ಲೆಜಿಸ್ಲೇಟಿವ್ ಪವರಲ್ಲಿ ಆರ್ಟಿಕಲ್ 368ಇಂದ ಯೂಸ್ ಮಾಡ್ಕೊಂಡು ಬರೋವಂಥ ಬಿಲ್ನ ಲಾ ಆಗಿ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ, ಅದ್ರ ನೆಕ್ಸ್ಟು ಗೋಲಕ್ನಾಥ್ ಮತ್ತೆ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1967 ಏನಾಗುತ್ತೆ ಅಂತಂದರೆ ಇನ್ನೊಂದು ಜಡ್ಜ್ಮೆಂಟ್ ಬರುತ್ತೆ. ಸೊ
ಹೀಗೆ ಎಲ್ಲರೂ ಹೇಳ್ತಾರೆ ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಿದ್ದೀರಲ್ವಾ. ಸೊ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಒಳಗಡೆ ಏನಂತ ಹೇಳಿದ್ದಾರೆ ಅಂತಂದರೆ ಬರೀ ಪ್ರೊಸೀಜರ್ ಅಷ್ಟೇ ಕೊಟ್ಟಿರೋದು, ಪವರ್ ಅಂತ ಇಲ್ಲಿ ಮೆನ್ಷನ್ನೇ ಮಾಡಿಲ್ಲ. ಸೊ ಈ ಥರ ಕ್ವಶನ್ಸ್ ರೈಸ್ ಆಗ್ತಿರುತ್ತೆ. ಸೊ ಆ ಟೈಮಲ್ಲಿ ಇಂದಿರಾ ಗಾಂಧೀಜಿಯವರು PM ಆಗಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅವರು 24th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1971 ಏನು ಮಾಡ್ತಾರೆ ಅಂತಂದರೆ, ಸರಿ ಆಯಿತು ಪ್ರೊಸೀಜರ್ ಅಷ್ಟೇ ಅಲ್ವಾ, ಅಂದರೆ ಪವರ್ ಕೊಟ್ಟಿಲ್ಲ ಅಲ್ವಾ ಅಂದ್ಬಿಟ್ಟು ಆ ಹೆಡಿಂಗ್ನೇ ಚೇಂಜ್ ಮಾಡಿಬಿಡ್ತಾರೆ. ಏನಂತ ಚೇಂಜ್ ಮಾಡ್ತಾರೆ ಅಂತಂದರೆ ದ ಪ್ರೊಸೀಜರ್ ಆ್ಯಂಡ್ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೆಡಿಂಗೇ ಚೇಂಜ್ ಮಾಡಿಬಿಡ್ತಾರೆ. ಯಾವ ಟೈಮ್ ಪೀರಿಯಡಲ್ಲಿ ಇಂದಿರಾ ಗಾಂಧೀಜಿಯವರು PM ಆಗಿದ್ದಾಗ 24th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1971 ದ ಪ್ರೊಸೀಜರ್ ಆ್ಯಂಡ್ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ಬಿಟ್ಟು ಆ ಹೆಡಿಂಗೇ ಚೇಂಜ್ ಮಾಡಿಬಿಡ್ತಾರೆ. ಸೊ ನೆಕ್ಸ್ಟ್ ಯಾವುದು ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸಲ್ಲಿ, ಆ ಕೇಸಲ್ಲಿ ಪಾರ್ಲಿಮೆಂಟು ಏನಂತ ಹೇಳ್ಬೋದು ಅಂತಂದರೆ, ಪಾರ್ಲಿಮೆಂಟು ಯಾವ ಪಾರ್ಟ್ ಬೇಕಾದರೂ ಅಮೆಂಡ್ ಮಾಡ್ಬೋದು. ಈ ಕೇಸಿನ ದೊಡ್ಡ ಟ್ವಿಸ್ಟ್ ಏನಂತಂದರೆ ಪಾರ್ಲಿಮೆಂಟು ಯಾವ ಪಾರ್ಟ್ ಆದರೂ ಅಮೆಂಡ್ ಮಾಡ್ಬೋದು. ಆದರೆ ಒಂದನ್ನು ಮಾತ್ರ ಕೆಡಿಸೋ ಹಾಗಿಲ್ಲ. ಏನಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ಕೆಡಿಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಈ ಬೇಸಿಕ್ ಸ್ಟ್ರಕ್ಚರು ಅನ್ನೋ ವರ್ಡು ಎಲ್ಲಾದರೂ ಡಿಫೈನ್ ಆಗಿದೆಯಾ ಕಾನ್ಸ್ಟಿಟ್ಯೂಷನಲ್ಲಿ? ಇಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನ ಹೇಳ್ತು ಅಂತಂದರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು. ಇದು ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ನಾವು ಡಿಫೈನ್ ಮಾಡಲ್ಲ, ಬಟ್ ಆದರೆ ಟೈಮ್ ಹೋದಂಗೆ ನಾವು ಹೇಳ್ತಾ ಹೋಗ್ತೀವಿ ಯಾವ್ದ್ಯಾವ್ದು ಬೇಸಿಕ್ ಸ್ಟ್ರಕ್ಚರ್ ಆಗುತ್ತೆ ಅಂತ. ಅಂದರೆ ಕಾನ್ಸ್ಟಿಟ್ಯೂಷನ್ ಮೇಕರ್ಸು ಒಂದು ಥಾಟ್ನ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ಬರೆದಿರ್ತಾರೆ. ಯಾವಾಗ ಆ ಕಾನ್ಸ್ಟಿಟ್ಯೂಷನ್ ಥಾಟ್ನ ಡಿಸ್ಟರ್ಬ್ ಆಗುತ್ತೆ ಅಂತ ನಮಗೆ ಅನಿಸುತ್ತೋ ಆಗೆಲ್ಲ ನಾವು ಈ ಪಾರ್ಟ್ ಬೇಸಿಕ್ ಸ್ಟ್ರಕ್ಚರ್ ಆಗಿರುತ್ತೆ, ಇದನ್ನು ನೀವು ಅಮೆಂಡ್ ಮಾಡೋಂಗಿಲ್ಲ ಅಂತ ಆ ಟೈಮಲ್ಲಿ ನಾವು ಹೇಳ್ತೀವಿ. ಈಗಲೇ ಡಿಫೈನ್ ಮಾಡೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ. ಸೊ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾವ ಪಾರ್ಟ್ ಬೇಕಾದ್ರೂ ಅಮೆಂಡ್ ಮಾಡ್ಬೋದು, ಅದು ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಅನ್ನೋದನ್ನ ಬಿಟ್ಟು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಅದನ್ನು ಮಾತ್ರ ಅಮೆಂಡ್ ಮಾಡೋಕ್ಕಾಗಲ್ಲ, ಮಿಕ್ಕಿದ ಯಾವ ಪಾರ್ಟ್ ಬೇಕಾದರೂ ಅಮೆಂಡ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ. ಸೊ ಅದಾದಮೇಲೆ ಆರ್ಟಿಕಲ್ 14. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 14ಇಂದ ಸ್ಟಾರ್ಟ್ ಆಗುತ್ತೆ. ಬಿಫೋರ್ ಫಂಡಮೆಂಟಲ್ ರೈಟ್ ಆರ್ಟಿಕಲ್ 14ಇಂದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು 6 ಫಂಡಮೆಂಟಲ್ ರೈಟ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಫಸ್ಟು ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14ಇಂದ 18 ಬರುತ್ತೆ. ಸೊ ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14ಇಂದ 18. ನೆಕ್ಸ್ಟ್ ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19ಇಂದ 22. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಆರ್ಟಿಕಲ್ 23ಇಂದ 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಆರ್ಟಿಕಲ್ 25ಇಂದ 28. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಆರ್ಟಿಕಲ್ 29ಇಂದ 30. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್ 32. These are the six fundamental rights. ಸೊ 6 ಫಂಡಮೆಂಟಲ್ ರೈಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದೊಂದ್ಸತಿ ಆರ್ಟಿಕಲ್ 15 ಯಾವ್ದ್ರ ಬರುತ್ತೆ ರೈಟ್ ಟು ಈಕ್ವಾಲಿಟಿನ ಅಂತ ಕೇಳ್ತಾರೆ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಇನ್ನೊಂದ್ಸತಿ ರಿವೈಸ್ ಮಾಡಿ ಇದನ್ನು. ಸೊ ನೋಡಿದ್ವಲ್ವಾ, ರೈಟ್ ಟು ಈಕ್ವಾಲಿಟಿಲಿ ಆರ್ಟಿಕಲ್ 14 ಬರುತ್ತೆ. ಸೊ ಆರ್ಟಿಕಲ್ 14 ಏನು ಹೇಳುತ್ತೆ ನಮಗೆ ಅಂತಂದರೆ, ಆರ್ಟಿಕಲ್ 14 ಬಂದ್ಬಿಟ್ಟು ಸ್ಟೇಟ್ ಶಾಲ್ ನಾಟ್ ಡಿನೈ ಎನಿ ಪರ್ಸನ್. ಸೊ ಸ್ಟೇಟ್ ಶಾಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಅಂದರೆ ಅದರಲ್ಲಿ 2 ಬರುತ್ತೆ, ಈಕ್ವಾಲಿಟಿ ಬಿಫೋರ್ ಲಾ ಮತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ಏನು? ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ಇಟ್ಸ್ ಅ ನೆಗೆಟಿವ್ ವರ್ಡ್. ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ UK ತೊಗೊಂಡಿದ್ದೀವಿ. ಸೊ ಫಾರ್ ಎನ್ ಎಕ್ಸಾಂಪಲ್ ಹಿಂಗೆ ಹೇಳಬೇಕು ಅಂತಂದರೆ, ಒಂದು ಮನೆಯಲ್ಲಿ 4 ಜನ ಮಕ್ಕಳಿರ್ತಾರೆ, ಲೈಕ್ 4 ಪೀಪಲ್ಸ್. ಒಬ್ಬನ ಹೆಸರು ಶ್ಯಾಮ್, ನಿತಿನ್, ಚೇತನ್. ಎಲ್ಲರೂ ಡಿಫ್ರೆಂಟ್ ಮಾರ್ಕ್ಸ್ ತೊಗೊಂಡಿರ್ತಾರೆ. ಔಟ್ ಆಫ್ 100 ಒಬ್ಬ 80, 85, 70, 60
ಈ ಥರ ಮಾರ್ಕ್ಸ್ ತೊಗೊಂಡಿರ್ತಾರೆ. ಆ್ಯಸ್ ಎ ಪೇರೆಂಟ್ಸ್ ಮಾರ್ಕ್ಸ್ ಮೇಲೆ ಆ ಮಕ್ಕಳನ್ನ ಸೆಗ್ರಿಗೇಟ್ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಪೇರೆಂಟ್ಸ್ಗೆ ಇವರು 4 ಜನನೂ ಕೂಡ ಏನು ಮಕ್ಕಳಾಗಿರ್ತಾರೆ. ಅದೇ ಥರನೇ ಈಕ್ವಾಲಿಟಿ ಬಿಫೋರ್ ಲಾ. ಲಾ ಅನ್ನೋದೊಂದು ಪೇರೆಂಟು, ಅದ್ರ ಮುಂದೆ ನಾವೆಲ್ಲರೂ ಸೇಮ್, ಎಲ್ಲರೂ ಸಮಾನರು, ಆ ಥರ. ಸೊ ಇದನ್ನು ನೆಗೆಟಿವ್ ಕನ್ವರ್ಟೇಷನ್ ಆಗಿ ವರ್ಡ್ ಆಗಿ ಯೂಸ್ ಮಾಡ್ತಾರೆ ಆಯಿತಾ. ತೊಗೊಂಡಿರೋದೆಲ್ಲಿಂದ? UK ಇಂದ. ಇದರಲ್ಲೇ ಇನ್ನೊಂದು ಬರುತ್ತೆ, ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಅಂದರೆ ಲಾ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತೀವಲ್ವ, ಅದರಲ್ಲೇ ಇನ್ನೊಂದು ಕಾನ್ಸೆಪ್ಟ್ ಯಾವ್ದು ಬರುತ್ತೆ ಅಂದರೆ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಅಂತಂದರೆ ಏನು ಅಂದರೆ, ಫಸ್ಟ್ ಏನಿತ್ತು? ಮೊನಾರ್ಕಿ ಇತ್ತಲ್ವಾ, ಅಂದರೆ ಕಿಂಗ್ ಈಸ್ ಎ ಸುಪ್ರೀಮ್. ಈಗೇನಾಗಿದೆ? ಲಾ ಈಸ್ ಎ ಸುಪ್ರೀಮ್. ಸೊ ಕಿಂಗ್ ಈಸ್ ಎ ಸುಪ್ರೀಮ್ ಇಂದ ಏನಾಗಿದೆ? ಲಾ ಈಸ್ ಎ ಸುಪ್ರೀಮ್. ಈ ಕಾನ್ಸೆಪ್ಟ್ ಯಾರು ಕೊಟ್ಟಿದ್ದು ಅಂತಂದರೆ, ಇದು ಇಂಪಾರ್ಟೆಂಟ್, ಇದು ಕೇಳ್ತಾರೆ. ಎಲ್ಲ ಕೂಡ ಇಂಪಾರ್ಟೆಂಟು. ಈ ಕಾನ್ಸೆಪ್ಟು ಇದು ಯಾರು ಹೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರೂಲ್ ಆಫ್ ಲಾ ಕಾನ್ಸೆಪ್ಟ್ ಯಾರು ಕೊಟ್ಟಿರೋದು ಅಂತಂದರೆ A.V. ಡೈಸಿ ಅನ್ನೋರು ರೂಲ್ ಆಫ್ ಲಾ ಕಾನ್ಸೆಪ್ಟನ್ನ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದರಲ್ಲಿ ಲಾ ಮುಂದೆ ಎಲ್ಲರೂ ಸಮಾನರಾ? ಸೊ ಇದರಲ್ಲಿ ಎಕ್ಸೆಪ್ಷನ್ ಅಂತ ಏನೂ ಇಲ್ವಾ? ಇದೆ. ನಾವು ಯಾವುದ್ಯಾವುದರಲ್ಲಿ ಇದೆ ಅಂತಂದರೆ ಪ್ರೆಸಿಡೆಂಟು ಮತ್ತು ಗವರ್ನರ್. ಇವರು ಈ ಒಂದು ಕ್ರಿಮಿನಲ್ ಕೇಸಸಲ್ಲಿ ಅರೆಸ್ಟ್ ಮಾಡೋ ಹಾಗಿಲ್ಲ. ಈವನ್ ಸಿವಿಲ್ ಕೇಸಸಲ್ಲೂ ಕೂಡ ಸೇಮ್. ಆದರೆ ಸಿವಿಲ್ ಕೇಸಸಲ್ಲಿ ಏನೇ ಒಂದು ಎನ್ಕ್ವೈರಿ ಇದ್ರೂ ಕೂಡ 2 months ಬಿಫೋರ್ ನೋಟಿಸ್ ಕೊಡಬೇಕಾಗುತ್ತೆ ಸಿವಿಲ್ ಕೇಸಸಲ್ಲಿ. ಬಟ್ ಕ್ರಿಮಿನಲ್ ಕೇಸಸಲ್ಲಿ ಯಾವುದೇ ಕಾರಣಕ್ಕೂ ಅಂದರೆ ಅವರು ಈ ಪೊಸಿಷನಲ್ಲಿ ಇರೋ ತನಕ ಕ್ರಿಮಿನಲ್ ಕೇಸಸಲ್ಲೂ ಕೂಡ ಅವ್ರಿಗೆ ಅರೆಸ್ಟ್ ಮಾಡೋ ಹಾಗಿಲ್ಲ. ಸೊ ಇದು ಎಕ್ಸೆಪ್ಷನ್. ಇವರು ಬರೀ ಪ್ರೆಸಿಡೆಂಟ್ ಮತ್ತು ಗವರ್ನರ್ ಅಷ್ಟೇನಾ? ಇಲ್ಲ. ಸೊ ಕೆಲವೊಂದು MPs ಮತ್ತು ಡಿಸ್ಕ್ರಿಷನರಿ ಪವರ್ ಯಾರ್ಯಾರ ಹತ್ರ ಇದೆ ಅವರೆಲ್ಲನೂ ಈ ಪ್ರಿವಿಲೇಜಸ್ನ ಎಂಜಾಯ್ ಮಾಡ್ತಾರೆ. ಸೊ ಅದಾದಮೇಲೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಂದರೆ ಇದು ಪಾಸಿಟಿವ್ ವರ್ಡ್ ಕನ್ವರ್ಟೇಷನ್ ಆಗಿರುತ್ತೆ. ಎಲ್ಲಿಂದ ತೊಗೊಂಡಿದ್ದೀವಿ? ಅಮೇರಿಕಾದಿಂದ ತೊಗೊಂಡಿದ್ದೀವಿ. ಸೊ ಇದೇನೆಂದರೆ ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಇದು ಮೇನ್ ಕೊಟೇಶನ್. ಅಂದರೆ ಸೊ ವಿ ದ ಪೀಪಲ್ಸ್. ಸೊ ನಾವು ಪೀಪಲ್ಸ್ ಇರ್ತೀವಿ. ಸಬ್ಸಿಡೀಸು ಪೂರ್ ಪೀಪಲ್ಸ್ಗೆ ಹೋಗುತ್ತೆ. ಸೊ ಆ್ಯಾವ್ರೇಜ್ ಅಪ್ಪರ್ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ಸಬ್ಸಿಡೀಸ್ ಇರಲ್ಲ. ನಾವಲ್ಲಿ ಕ್ವಶನ್ ಮಾಡೋ ಹಾಗಿಲ್ಲ, ಲೈಕ್ ನೀವು ಇವ್ರುಗಳಿಗೆಲ್ಲ ಯಾಕೆ ಸಬ್ಸಿಡಿ ಕೊಡ್ತಿದ್ದೀರಾ, ನಮ್ಗೆ ಯಾಕೆ ಕೊಡ್ತಿಲ್ಲ ಅಂತ. ಯಾಕಂತಂದರೆ ಅವ್ರ ನೆಸೆಸಿಟಿ ಜಾಸ್ತಿ ಇರುತ್ತೆ. ಸೊ ಇದರಲ್ಲೇ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಲೇ ಈ ಒಂದು ರಿಸರ್ವೇಷನ್ ಪಾಲಿಸಿ ಆಗಲಿ, ಮತ್ತು ಸ್ಪೆಷಲ್ ಪ್ರಿಯಾರಿಟಿ ಫಾರ್ ವುಮೆನ್ಸ್ ಮತ್ತು ಚಿಲ್ಡ್ರನ್ಸ್, ಇದು ಎಲ್ಲ ಯಾವ್ದು ಕವರ್ ಮಾಡುತ್ತೆ ಅಂತಂದರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇದೇ ಕವರ್ ಮಾಡೋದು. ಎಲ್ಲನೂ ಕೂಡ ರಿಸರ್ವೇಷನ್ ಪಾಲಿಸಿನೂ ಕೂಡ ಇದು ಕವರ್ ಮಾಡುತ್ತೆ. ಮತ್ತು ಸ್ಪೆಷಲ್ ಪ್ರಿವಿಲೇಜಸ್ ಫಾರ್ ದಿ ವುಮೆನ್ಸ್ ಮತ್ತು ಚಿಲ್ಡ್ರನ್ಸು, ಇದೆಲ್ಲ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇದು ಕವರ್ ಮಾಡುತ್ತೆ. ಅದು ಆರ್ಟಿಕಲ್ 14 ಬಗ್ಗೆ ಆಗಿತ್ತು. ಈಗ ಆರ್ಟಿಕಲ್ 15 ಏನು ಸ್ಟೇಟ್ ಮಾಡುತ್ತೆ ಅಂತಂದರೆ, ಸೊ ಪ್ರೊಹಿಬಿಟ್ಸ್ ಸ್ಟೇಟ್ಸ್ ನಾಟ್ ಡಿಸ್ಕ್ರಿಮಿನೇಟ್ ಓನ್ಲಿ ಆನ್ ಗ್ರೌಂಡ್ಸ್ ಆಫ್ RR ಅಂತ. ಅಂದರೆ ಸ್ಟೇಟು ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಯಾವುದ್ರ ಮೇಲೆ ಅಂತ ಅಂದರೆ ರೇಸ್, ರಿಲಿಜನ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಮತ್ತು ಇವನ್ ಆನ್ ಜೆಂಡರ್. ಯಾವುದ್ರ ಮೇಲೂ ಕೂಡ ಸ್ಟೇಟು ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಸೊ ಸ್ಟೇಟ್ ಅಷ್ಟೇನಾ? ಇಲ್ಲ. ನೆಕ್ಸ್ಟು 15(2) ಅಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ಬೋತ್ ಬೈ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಇಂಡಿವಿಜುವಲ್ಸ್. ಆಯಿತಾ? ಸ್ಟೇಟು ಕೂಡ ಮಾಡೋ ಹಾಗಿಲ್ಲ, ಈ ಒಂದು ಪ್ರೈವೇಟ್ ಇಂಡಿವಿಜುವಲ್ಸ್ ಕೂಡ ಮಾಡೋ ಹಾಗೆ ಇಲ್ಲ, ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಸೊ ಈ ಆರ್ಟಿಕಲ್ಲು ನಮಗೆ ಮೇಜರ್ ಕಮ್ಯುನಲಿಸಮ್ ಮತ್ತು ರೇಸಿಸಮ್ ಇದರಿಂದ ಈ ಒಂದು ಅನ್ಟಚಬಿಲಿಟಿಯಿಂದನೂ ಕೂಡ ಇದು ಫೈಟ್ ಮಾಡುತ್ತೆ ಈ ಆರ್ಟಿಕಲ್. ಲೈಕ್ ಆರ್ಟಿಕಲ್ 15(2) ಬೋತ್ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಇಂಡಿವಿಜುವಲ್ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ. ಇದು ಕಮ್ಯುನಲಿಸಮ್, ರೇಸಿಸಮ್ ಮತ್ತು ಅನ್ಟಚಬಿಲಿಟಿ. ಇದು ಫೈಟ್ ಮಾಡುತ್ತೆ. ಅದಾದಮೇಲೆ ಆರ್ಟಿಕಲ್ 15 ಸಬ್ ಕ್ಲಾಸ್ 3 ಏನು ಹೇಳುತ್ತೆ ಅಂತಂದರೆ ಎಂಪವರ್ ಸ್ಟೇಟ್ಗೆ ಎಂಪವರ್ಮೆಂಟ್ ಕೊಟ್ಟಿದೆ ಟು ಮೇಕ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಚಿಲ್ಡ್ರನ್ ಆ್ಯಂಡ್
ವುಮೆನ್ ಸ್ಪೆಷಲ್ ಪ್ರೊವಿಷನ್ ಚಿಲ್ಡ್ರನ್ ಮತ್ತು ವುಮೆನ್ಗೆ ಮಾಡಬಹುದು. 15 ಸಬ್ ಕ್ಲಾಸ್ 3. 15 ಸಬ್ ಕ್ಲಾಸ್ 4. ಸೊ 15 ಸಬ್ ಕ್ಲಾಸ್ 4 ಯಾವಾಗ ಬಂತು ಅಂತಂದರೆ ದ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1951 ಬ್ಯಾಕ್ವರ್ಡ್ ಕ್ಲಾಸ್. ಸೊ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಸೊ 15 ಸಬ್ ಕ್ಲಾಸ್ 4ನ ಆ್ಯಡ್ ಮಾಡಿದರು. ಸೊ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇಳ್ತಾರೆ ಒಂದೊಂದ್ಸತಿ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದೆಲ್ಲಾದರೂ ಡೆಫಿನೇಷನ್ ಕೊಟ್ಟಿದ್ದಾರಾ? ಇಲ್ಲ, ಬ್ಯಾಕ್ವರ್ಡ್ ಕ್ಲಾಸಿಂದು ಡೆಫಿನೇಷನ್ ಕೊಟ್ಟಿಲ್ಲ. ಆಯ್ತಾ? ಬ್ಯಾಕ್ವರ್ಡ್ ಕ್ಲಾಸ್ ಅಂತಂದರೆ ಯಾವ ಕ್ಯಾಟಗರಿ ಬರುತ್ತೆ ಅಂತಂದರೆ ಇದನ್ನು ಕೇಳ್ತಾರೆ. OBC ಬರುತ್ತೆ, SC ಬರುತ್ತೆ ಮತ್ತು ST ಬರುತ್ತೆ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಯಾವ್ಯಾವ ಕ್ಯಾಟಗರಿ ಬರುತ್ತೆ ಅಂದರೆ OBC, SCM ಆ್ಯಂಡ್ ST ಬರುತ್ತೆ. ಅದಾದಮೇಲೆ 15 ಸಬ್ ಕ್ಲಾಸ್ 5 ಯಾವಾಗ ಆ್ಯಡ್ ಮಾಡಿದ್ರು? 93rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005. ಸೊ 15 ಸಬ್ ಕ್ಲಾಸ್ 5 93rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 2005 ಬ್ಯಾಕ್ವರ್ಡ್ ಕ್ಲಾಸ್ದು ಡೆಫಿನೇಷನ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸದ್ದು ಇಂಪ್ರೂವ್ ಮಾಡಬೇಕು ಅವ್ರಿಗೆ ಅಂತ ಮಾತಾಡಿದ್ವಲ್ವ. ಇಂಪ್ರೂವ್ ಮಾಡಬೇಕು ಅಂತಂದರೆ ಫಸ್ಟ್ ನಾವೇನು ಮಾಡಬೇಕು? ಎಜುಕೇಷನ್ ಕೊಡಬೇಕು. ಸೊ ಅದಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಅಡ್ಮಿಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅದಾದಮೇಲೆ ಆರ್ಟಿಕಲ್ 15 ಆಫ್ ಸಬ್ ಕ್ಲಾಸ್ 6 103rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ರಿಸರ್ವೇಷನ್ ಪಾಲಿಸಿ ಕೊಡಬೇಕು. ಸೊ ಬರೀ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅಷ್ಟೇ ಅಲ್ಲ, ಎಕನಾಮಿಕ್ ವೀಕರ್ ಸೆಕ್ಷನ್ EWS ಅಂತಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೂ ಕೂಡ 10% ಅಪ್ ಟು 10% ರಿಸರ್ವೇಷನ್ ಕೊಡಬೇಕು ಅನ್ನೋದನ್ನ ಆ್ಯಡ್ ಮಾಡಿದ್ವಿ ನಾವಿಲ್ಲಿ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಆರ್ಟಿಕಲ್ 16 ಏನು ಹೇಳುತ್ತೆ ಅಂದರೆ ಇಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಫಾರ್ ಸಿಟಿಸನ್. ಅಂದರೆ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಬೇಕು, ಅಂದರೆ ಈಕ್ವಲ್ ಆಗಿ ಆಪರ್ಚುನಿಟಿ ಬೇಕು ಎಲ್ಲರಿಗೂ. ಸೊ ಅದೇ ಥರ ಸ್ಟೇಟು ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ 2 ಅದೇ ಸ್ಟೇಟ್ ಮಾಡುತ್ತೆ. ಇಲ್ಲಿ ನೋಡಬೇಕಾಗಿರೋದು ಏನಂತಂದರೆ ಆಗಲೇ ನೋಡಿದ್ವಿ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಸ್ಟೇಟು ರಿಲಿಜಿಯನ್ ಮೇಲೆ ಮತ್ತು ಪ್ಲೇಸ್ ಆಫ್ ಬರ್ತ್ ಮೇಲೆ ಎಲ್ಲ ಅಂತ. ಬಟ್ ಇಲ್ಲಿ ಸ್ಪೆಷಲಾಗಿ ರೆಸಿಡೆನ್ಸ್ ಆ್ಯಸ್ ಅ ಕ್ವಾಲಿಫಿಕೇಷನ್ ಅಂತ ತೊಗೋಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎಕ್ಸೆಪ್ಷನ್ ಬರುತ್ತೆ. 16 ಸಬ್ ಕ್ಲಾಸ್ 3 ರೆಸಿಡೆನ್ಸ್ ಆ್ಯಸ್ ಅ ಕ್ವಾಲಿಫಿಕೇಷನ್. ಈಗ ಕರ್ನಾಟಕದವರು ಕರ್ನಾಟಕ ರೆಸಿಡೆನ್ಸಲ್ಲಿ ಇಷ್ಟು ದಿವಸ ಇದ್ದರೆ ಅವ್ರು ಮಾತ್ರ ಈ ಥರ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅನ್ನೋ ಕ್ವಾಲಿಫಿಕೇಷನು ತೊಗೋಬಹುದು. ಸರಿನಾ? ಅಂದರೆ ರೆಸಿಡೆನ್ಸ್ ಮೇಲೆ. ಇದಾದಮೇಲೆ 16 ಸಬ್ ಕ್ಲಾಸ್ 4 ಬ್ಯಾಕ್ವರ್ಡ್ ಕ್ಲಾಸಸ್ದು ನಾವು ನೋಡಿದ್ವಿ ಅಲ್ವಾ, ಅದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನೋಡಿದ್ವಿ. ಅದಾದಮೇಲೆ ಅಷ್ಟೇ ಅಲ್ಲ, ಪೋಸ್ಟ್ಗಳಲ್ಲೂ ಕೂಡ ಅವರಿಗೆ ರಿಸರ್ವೇಷನ್ ಬೇಕು ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಸೊ ಇಲ್ಲಿ ಪೋಸ್ಟಲ್ಲಿ ಏನಾಗುತ್ತೆ ಅಂತಂದರೆ ಎಂಟ್ರಿ ಲೆವೆಲಲ್ಲಿ ಅಷ್ಟೇ ರಿಸರ್ವೇಷನ್ ಕೊಡಬೇಕಾ, ಇಲ್ಲ ಅಂತಂದರೆ ಪ್ರಮೋಷನಲ್ಲೂ ರಿಸರ್ವೇಷನ್ ಬೇಕಾ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅನ್ನೋದು ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ OBC ಅವ್ರಿಗೆ ಎಂಟ್ರಿ ಲೆವೆಲಲ್ಲಿ ಅಷ್ಟೇ ರಿಸರ್ವೇಷನ್ ಇರುತ್ತೆ. ಬಟ್ SC ST ಪೀಪಲ್ಸ್ ಅವ್ರಿಗೆ ಎಂಟ್ರಿ ಲೆವೆಲಲ್ಲೂ ಇರುತ್ತೆ ಮತ್ತು ಪ್ರಮೋಷನಲ್ಲೂ ಕೂಡ ರಿಸರ್ವೇಷನ್ ಇರುತ್ತೆ. ಸೊ ಇದನ್ನು ಚಾಲೆಂಜ್ ಮಾಡ್ತಾರೆ. ಯಾವುದರಲ್ಲಿ ಅಂತಂದರೆ ಇದನ್ನು ಫೇಮಸ್ ಕೇಸ್ ಅಂತಾರೆ, ಇದನ್ನು BP ಮಂಡಲ್ ಕಮಿಷನ್ ಅಂತಲೂ ಕೂಡ ಕರೀತಾರೆ. ಸೊ ಅದನ್ನು ಚಾಲೆಂಜ್ ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಏನಂತ ಅಂದರೆ ಸೊ 27% OBC ಇರ್ತಾರಲ್ವ, ಅದರಲ್ಲಿ ಕ್ರೀಮಿ ಲೇಯರ್ನ ತೆಗೆದಾಕಬೇಕು. ಕ್ರೀಮಿ ಲೇಯರ್ ಮತ್ತು ನಾನ್ ಕ್ರೀಮಿ ಲೇಯರ್ ಅನ್ನೋದು ಒಂದೆರಡು ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಟೋಟಲ್ ಬ್ಯಾಕ್ವರ್ಡ್ ಕ್ಲಾಸು ಎಷ್ಟು ಇರಬೇಕು ರಿಸರ್ವೇಷನ್ ಅಂತಂದರೆ 50% ಅಷ್ಟೇ ಇರಬೇಕು, ನಾಟ್ ಮೋರ್ ದೆನ್ 50%. ಅದಾದಮೇಲೆ ರಿಸರ್ವೇಷನು ಎಂಟ್ರಿ ಲೆವೆಲಲ್ಲಿ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಗೊತ್ತಲ್ವಾ, ರಿಸರ್ವೇಷನ್ ತೆಗಿತಿದ್ದಾರೆ ಅಂತಂದರೆ ಎಲ್ಲರಿಗೂ ಬೇಜಾರಾಗುತ್ತೆ. ಸೊ ಪಾರ್ಲಿಮೆಂಟ್ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ಓವರ್ ರೂಲ್ ಮಾಡಿದೆ. ಯಾವುದರಲ್ಲಿ ಅಂತಂದರೆ ಆರ್ಟಿಕಲ್ 16 ಆಫ್ 4 ಸಬ್ ಕ್ಲಾಸ್ A 77th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1995 ಮಾಡ್ತಾರೆ. 77th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ 1995 ಪ್ರಕಾರ ಸೊ ಎಂಟ್ರಿ ಲೆವೆಲಲ್ಲಿ ಅಷ್ಟೇ ಅಲ್ಲ, ಪ್ರಮೋಷನ್ ಲೆವೆಲಲ್ಲೂ ಕೂಡ ಹೋಗ್ಬೋದು ಅಂತ ಹೇಳ್ತಾರೆ. ಇಷ್ಟೇನಾ? ನಾವು ಕೆಲವೊಂದೊಂದು ಇಂಪಾರ್ಟೆಂಟ್ ಕಮಿಟೀಸ್ ಬರುತ್ತೆ, ಅದನ್ನು ನೋಡಬೇಕು. ಯಾವ್ಯಾವ ಕಮಿಟೀಸ್ ಅಂತ ಅಂದರೆ ಫಸ್ಟ್ ಏನು BP ಮಂಡಲ್ ಕಮಿಷನ್ ಬಗ್ಗೆ ನೋಡ್ವಲ್ಲ, ಫಸ್ಟ್ನೇ ಕಮಿಟಿ ಯಾವುದು ಅಂತಂದರೆ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಯಾವುದಂದರೆ ಕಾಕಾ ಖೇಲ್ಕರ್ ಅನ್ನೋನು ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಗಿರುತ್ತೆ. ಇದು ಕೂಡ ಗ್ಯಾಪ್ನ ಇಟ್ಕೊಂಡಿರಿ, ಇಂಪಾರ್ಟೆಂಟ್ ಇದು. ಅದಾದಮೇಲೆ ನಾವು ರೆಸಿಡೆನ್ಸ್ ನೋಡಿದ್ವಿ. ರಿಲಿಜಿಯನ್ ಮೇಲೂ
ಅಂದರೆ ಈಗ ಹಿಂದೂ ಟೆಂಪಲ್ಸಲ್ಲಿ ಹಿಂದೂವರಷ್ಟೇ ಅಲ್ವಾ ಪೂಜೆ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ರಿಲಿಜಿಯನ್ ಹ್ಯಾಸ್ ಬೇಸಿಸ್ ಅಂತಾನು ತೊಗೊಂಡಿದ್ದೀವಿ, ರಿಲಿಜಿಯನ್ ಬೇಸಿಸ್ ಮೇಲೆ. ಇದು 103rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 2019 ಅಂತಂದರೆ ಯಾವಾಗಲೂ ಜ್ಞಾಪನ ಇಟ್ಕೊಳ್ಳಿ. ಈ ಒಂದು ಎಜುಕೇಷನಲ್ಲೂ ಕೂಡ ಮತ್ತು ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲೂ ಕೂಡ EWSಗೆ ಅವರಿಗೆ 10% ರಿಸರ್ವೇಷನ್ ಸಿಕ್ಕಿದೆ. ನೆಕ್ಸ್ಟು ಆರ್ಟಿಕಲ್ 17 ಅನ್ಟಚಬಿಲಿಟಿ. ಸೊ ಅನ್ಟಚಬಿಲಿಟಿ, ಅಬಾಲಿಷನ್ಸ್ ಆಫ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಅನ್ನೋ ವರ್ಡು ಎಲ್ಲೂ ಡಿಫೈನ್ಡ್ ಆಗಿಲ್ಲ, ಇಂಪಾರ್ಟೆಂಟ್, ಇದೆಲ್ಲೂ ಡಿಫೈನ್ಡ್ ಆಗಿಲ್ಲ. ಬಟ್ ಮೈಸೂರು ಹೈಕೋರ್ಟು ಒಂದು ಇಂಟರ್ಪ್ರಿಟೇಷನ್ ಕೊಟ್ಟಿದೆ. ಅನ್ಟಚಬಿಲಿಟಿ ಅನ್ನೋದು ಗ್ರಾಮೆಟಿಕಲ್ ಆಗಿ ನೋಡಬಾರ್ದು, ಇಟ್ಸ್ ಅ ಸೆನ್ಸ್. ಅಂದರೆ ಒಂದು ಕಲ್ಚರು, ಒಂದು ಮೆಥಡಾಲಜಿ ಯಾವ್ದ್ಯಾವ್ದು ಹೈರಾರ್ಕಿಯಿಂದ ಬಂದಿದೆ ಅದನ್ನು ನೋಡ್ಬೋದು. ಇದು ರೀಸೆಂಟಾಗಿ ಶಬರಿಮಲಾ ಕೇಸಸ್ಸು ಇವೆಲ್ಲ ಅನ್ಟಚಬಿಲಿಟಿಯಿಂದನೇ, ಅನ್ಟಚಬಿಲಿಟಿ ಆರ್ಟಿಕಲ್ನೇ ಕವರ್ ಮಾಡೋದು. ಆರ್ಟಿಕಲ್ 18 ಅಬಾಲಿಷಸ್ ಟೈಟಲ್ಸ್. ಸೊ ಅಬಾಲಿಷನ್ಸ್ ಆಫ್ ಟೈಟಲ್ಸ್, ಅದರಲ್ಲಿ ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅಂತಂದರೆ, ಯಾವುದೇ ಟೈಟಲ್ ಆಗಿರಲಿ ನಾವು ತೊಗೊಳ್ಳೋ ಹಾಗಿಲ್ಲ. ಫಾರ್ ಎನ್ ಎಕ್ಸಾಂಪಲ್, ನಾವು ಓದಿ ತೊಗೊಂಡಿದ್ದೀವಿ, ಇಲ್ಲ ಮಿಲ್ಟ್ರಿಯಿಂದ ಬಂದಿದೆ ಅಂದರೆ ಓಕೆ, ಅಂದರೆ ಯಾರೋ ಡಾಕ್ಟರ್ ಮಾಡಿದ್ದಾನೆ ಅಂತಂದರೆ ಡಾಕ್ಟರ್ ಅಂತ ಸೇರಿಸ್ಕೊಂಡು ಹೇಳ್ಬೋದು. ಸುಮ್ಮನೆ ಹಿಂದೆ ಮುಂದೆ ಪ್ರಿಫಿಕ್ಸು ಸಫಿಕ್ಸು ಅವೆಲ್ಲ ಆ್ಯಡ್ ಮಾಡೋ ಹಾಗಿಲ್ಲ. ಅದು ಆರ್ಟಿಕಲ್ ಸಬ್ ಕ್ಲಾಸ್ 1 ಆಗುತ್ತೆ. ಸೊ ಈಗ ಫಾರಿನ್ ಕಂಟ್ರಿ ಅಂತಲೂ ಯಾವ್ದಾದ್ರು ಟೈಟಲ್ ಕೊಡ್ತಿದ್ದಾರೆ, ಅದನ್ನು ನಾವು ತೊಗೋಬೋದಾ? ಇಲ್ಲ. ಇವೊಂದು ಫಾರಿನ್ ಹೋಗ್ಬಿಟ್ಟು ಮೆಡಿಕಲ್ ಮಾಡಿದ್ದಾರೆ ಅಂತಂದರೆ ಅವ್ರು ಅಲ್ಲಿಂದ ಡಾಕ್ಟರ್ ಅಂತ ವರ್ಡ್ಸನ್ನು ತೊಗೊಂಬಂದು ಇಂಡಿಯಾದಲ್ಲಿ ಹಾಕೊಳ್ಳೋಂಗಿಲ್ಲ. ಇಂಡಿಯಾಗೆ ಬಂದು ಇಂಡಿಯನ್ ಗೌರ್ಮೆಂಟ್ ಕೊಟ್ಟಿರೋವಂಥ ಎಕ್ಸಾಮ್ ಕ್ಲಿಯರ್ ಮಾಡಾದ್ಮೇಲೆ ಅವ್ರು ಡಾಕ್ಟರ್ ಅಂತ ಬರೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಫಾರಿನಿಂದ ಯಾವುದೇ ಟೈಟಲ್ಲು ಕೂಡ ನಾವು ತಗೊಳ್ಳೋ ಹಾಗಿಲ್ಲ. ಅದಾದಮೇಲೆ ಅಂತಂದರೆ, ಈಗ ಫಾರ್ ಎನ್ ಎಕ್ಸಾಂಪಲ್ ಫ್ರೆಂಚಿಂದ ಯಾರೋ ಸೈಂಟಿಸ್ಟ್ ಇರ್ತಾರೆ, ಅವ್ರು ಬಂದು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಅವ್ರ ಗೌರ್ಮೆಂಟು ಒಂದು ಟೈಟಲ್ ಕೊಡಬೇಕು ಅಂತ ಹೇಳುತ್ತೆ. ಆಗ ಫ್ರೆಂಚ್ ಸೈಂಟಿಸ್ಟ್ ಇಂಡಿಯಾದಲ್ಲಿ ಸ್ಟೇ ಆಗಿರ್ತಾರಲ್ಲ, ಅವರು ಪ್ರೆಸಿಡೆಂಟ್ ಪರ್ಮಿಷನ್ ಕೇಳಬೇಕಾಗುತ್ತೆ. ಸೊ ಪ್ರೆಸಿಡೆಂಟ್ ಪರ್ಮಿಷನ್ ಕೇಳಿ ಅದಾದಮೇಲೆ ಟೈಟಲ್ನ ಅವರು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಆರ್ಟಿಕಲ್ 18 ಬಗ್ಗೆ ಆಗಿರುತ್ತೆ. ನೆಕ್ಸ್ಟು ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಮೂಮೆಂಟ್. ಆರ್ಟಿಕಲ್ 19. ಸೊ ಇದಕ್ಕೊಂದು ತುಂಬ ಟ್ರಿಕ್ ಇದೆ, ಚೆನ್ನಾಗಿದೆ, ಜ್ಞಾಪನ ಇಟ್ಕೋಬೋದು. ಸ್ಯಾಂಬ್ರೋ ಅನ್ನೋ ಒಂದು ಟ್ರಿಕ್ಕು. ಅಂದರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಕ್ಲಾಸ್ ಎಲ್ಲಿ ಏನಿದೆ ಅಂತಂದರೆ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಸ್ಯಾಂಬ್ರೋಲಿ ಎಸ್ ಅಂತಂದರೆ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಬಿ ಅಂತಂದರೆ ಅಸೆಂಬ್ಲಿ, ಸಿ ಅಂತಂದರೆ ಫಾರ್ಮ್ ಅಸೋಸಿಯೇಷನಲ್ಲಿ ಕೋಆಪ್ರೇಟಿವ್ ಸೊಸೈಟಿನೂ ಕೂಡ ಬರುತ್ತೆ. ಅದಾದಮೇಲೆ ಡಿ ಅಂತಂದರೆ ಮೊಮೆಂಟ್, ಸಿ ಅಂತಂದರೆ ರೆಸಿಡೆನ್ಸ್, ಇ ಅಂತಂದರೆ ರೆಸಿಡೆನ್ಸ್, ಜಿಯಲ್ಲಿ ಏನಾಗುತ್ತೆ ಅಂತಂದರೆ ಆಕ್ಯುಪೇಷನ್ ಆರ್ ಒಕೇಶನ್. ಇದಿಷ್ಟು ಬರುತ್ತೆ. ಇದೆಲ್ಲ ಏನು ಆರ್ಟಿಕಲ್ 19 ಏನು ಸ್ಯಾಂಬ್ರೋ ಅಂತ ಜ್ಞಾಪನ ಇಟ್ಕೋಬೇಕು ನಾವು. ನೆಕ್ಸ್ಟು ಆರ್ಟಿಕಲ್ 20. ಸೊ ಆರ್ಟಿಕಲ್ 20ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ. ಏನೇನು ಬರುತ್ತೆ? ಆರ್ಟಿಕಲ್ 20 ಪ್ರೊವೈಡ್ಸ್ ಪ್ರೊಟೆಕ್ಷನ್ ವಿತ್ ಕನ್ವಿಷನ್ ಫಾರ್ ಅಫೆನ್ಸಸ್. ಆರ್ಟಿಕಲ್ 20 ಅಂತಂದರೆ, ಸೊ ಅದರಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ. ಆರ್ಟಿಕಲ್ 20 ಸಬ್ ಕ್ಲಾಸ್ 1 ಎಕ್ಸ್ಪೋಸ್ಟೋ ಫ್ಯಾಕ್ಟೋ ಅಂತ ಅಂದರೆ ಏನಂದರೆ, ಸೊ ಈ ವರ್ಡ್ ಮೀನಿಂಗ್ ಏನಂತಂದರೆ, ಫಾರ್ ಎನ್ ಎಕ್ಸಾಂಪಲ್, ಈಗ ಪಾಕೆಟಿಂಗ್ ಮಾಡಿರ್ತಾರೆ. ಸೊ ಅವ್ರಿಗೆ ಈಗ ಶಿಕ್ಷೆ ಎಷ್ಟಿರುತ್ತೆ ಅಂದರೆ 2 years ಅಂತ ಇರುತ್ತೆ. ನೆಕ್ಸ್ಟು 2 yearsಲ್ಲಿ ಆಗಲೇ 1 year ಅವರು ಶಿಕ್ಷೆನ ಅನುಭವಿಸಿರ್ತಾರೆ. ಅದಾದಮೇಲೆ ರೂಲ್ಸ್ ಚೇಂಜ್ ಆಗುತ್ತೆ. ಈಗ 2 years ಅಲ್ಲ 3 years ಅಂತ. ಬಟ್ ಈಗ ಅವನು ಆಗಲೇ 1 year ಶಿಕ್ಷೆನ ಅನುಭವಿಸಿರ್ತಾನಲ್ಲ, ಅವ್ನು ಬಂದ್ಬಿಟ್ಟು 2 years ಅಷ್ಟೇ ಅನುಭವಿಸ್ಬೇಕು. ರೂಲ್ಸ್ ಯಾವತ್ತಿಂದ ಚೇಂಜ್ ಆಗಿದೆ ಆವತ್ತಿಂದ ಯಾರಾದ್ರು ಪಿಕ್ ಪಾಕೆಟಿಂಗ್ ಮಾಡಿದ್ರೆ ಮಾತ್ರ 3 years ಆಗುತ್ತೆ. ಸೊ ಮುಂಚೆ ಯಾರ್ಯಾರು ಮಾಡಿರ್ತಾರೆ ನೋಡಿ, ಅವ್ರದ್ದೆಲ್ಲ ಸೇಮ್ ಶಿಕ್ಷೆ ಆಗಿರುತ್ತೆ ಆ ಥರ. ಸೊ ಅದಾದಮೇಲೆ ಆರ್ಟಿಕಲ್ 20 ಆಫ್ ಸಬ್ ಕ್ಲಾಸ್ 2 ಪ್ರೊಹಿಬಿಟ್ ಡಬಲ್ ಜಿಯೋಪಾರ್ಡಿ ಅಂತಂದರೆ, ಒಂದು ಕ್ರೈಮ್ ಮಾಡಿರ್ತಾರೆ, ಆ ಕ್ರೈಮ್ ಶಿಕ್ಷೆನೂ ಆಗೋಗಿರುತ್ತೆ. ಸೊ ಮತ್ತೆ ಯಾರಾದರೂ ಪೊಲೀಸವ್ರು ಬಂದ್ಬಿಟ್ಟು ನೀನು ಶಿಕ್ಷೆ ಮುಗಿಸಿದ್ಯಾ, ಇಲ್ಲ ನೀನು ಅವತ್ತು ಕ್ರೈಮ್ ಮಾಡಿದ್ದೆ ಮತ್ತೆ ಬಾ ಅಂತ ಕರೆಯೋಂಗಿಲ್ಲ ಆ ಥರ. ಸೊ
ನೋ ಡಬಲ್ ಜಿಯೋಪಾರ್ಡಿ, ನೋ ಸೆಲ್ಫ್ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್. ಸೊ 20 ಸಬ್ ಕ್ಲಾಸ್ 3 ನೋ ಸೆಲ್ಫ್ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಅಂತಂದರೆ, ಈಗ ಯಾರೋ ಒಬ್ರು ಕ್ರೈಮ್ ಮಾಡಿರ್ತಾರೆ, ಕ್ರೈಮ್ ಮಾಡಿರೋರು ಆಧಾರದ ಮೇಲೆ ಪ್ರೂವ್ ಮಾಡಬೇಕು. ಕ್ರೈಮ್ ಮಾಡಿರೋ ವ್ಯಕ್ತಿನೇ ಇಲ್ಲ ನಾನೇ ಮಾಡಿದ್ದೀನಿ ಅಂತಂದರೆ ಅದನ್ನು ಒಪ್ಕೊಳ್ಳೋ ಹಾಗೆ ಇಲ್ಲ. ಸೊ ಆರ್ಟಿಕಲ್ 20 ಪ್ರೊಟೆಕ್ಷನ್ ಇನ್ ಕನ್ವಿಕ್ಷನ್ ಏನು ನೋಡಿದ್ವಿ, ನೋ ಎಕ್ಸ್ಪೋಸ್ ಟು ಫ್ಯಾಕ್ಟೋ ಲಾ, ನೋ ಡಬಲ್ ಜಿಯೋಪಾರ್ಡಿ, ನೋ ಸೆಲ್ಫ್ ಇನ್ಕ್ರಿಮಿನೇಷನ್, ಇದನ್ನು ನೋಡಿದ್ವಿ. ಸೊ ಆರ್ಟಿಕಲ್ 21 ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ಇದು. ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿನ ಡಿಫೈನ್ ಮಾಡುತ್ತೆ. ಆರ್ಟಿಕಲ್ 21 ನೋ ಪರ್ಸನ್ ಡಿಪ್ರೈವ್ಡ್ ಆಫ್ ಲೈಫ್ ಲಿಬರ್ಟಿ ಎಕ್ಸೆಪ್ಟ್ ಬೈ ಪ್ರೊಸೀಜರ್ಸ್ ಆಫ್ ಲಾ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ಎಲ್ಲರಿಗೂ ಇರುತ್ತೆ. ಏನಾದರೂ ತಪ್ಪು ಮಾಡಿದ್ರೆ ಲಾ ಅಂಡರಲ್ಲಿ ಪನಿಷ್ಮೆಂಟ್ ಇದ್ದರೆ ಅಷ್ಟೇ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಅರೆಲ್ಸ್ ಅವ್ರಿಗೆ ಇನ್ನೂ ಪನಿಷ್ಮೆಂಟ್ ಆಗಬಾರ್ದು. ಇದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮತ್ತು ಡ್ಯೂ ಪ್ರೋಸೆಸ್ ಆಫ್ ಲಾ, ಇದೆರಡು ಕಾನ್ಸೆಪ್ಟ್ ಬರುತ್ತೆ ಇದರಲ್ಲಿ. ನಾವು ನೋಡಿದ್ದೀವಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇಲ್ಲಿಂದ ತೊಗೊಂಡಿದ್ವಿ, ಜಪಾನಿಂದ ತೊಗೊಂಡಿದ್ವಿ. ಸೊ ಇದರಲ್ಲಿ ಎವಿಡೆನ್ಸ್ಗಳ ಬಗ್ಗೆ ಮಾತಾಡ್ತಾ ಇರುತ್ತೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ, ಓಕೆ ಈ ಎವಿಡೆನ್ಸ್ ಇದೆಯಾ, ಓಕೆ ಈ ಥರ ಇದೆಯಾ ಅಂತ. ಡ್ಯೂ ಪ್ರೊಸೆಸ್ ಆಫ್ ಲಾ ಏನಾಗುತ್ತೆ ಅಂತಂದರೆ ಎವಿಡೆನ್ಸ್ ಅಷ್ಟೇ ಅಲ್ಲ, ಸಿಚುವೇಶನ್ ಏನಿತ್ತು, ಅವ್ರು ಆ ಥರ ತಪ್ಪು ಕೆಲಸ ಮಾಡೋದಕ್ಕೆ ಯಾವ ಸರ್ಕಮ್ಸ್ಟೆನ್ಸಲ್ಲಿ ಇದ್ದರು ಆ ಸರ್ಕಮ್ಸ್ಟೆನ್ಸ್ ಕೂಡ ನೋಡುತ್ತೆ. ದೋ ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನೋದು ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಡ್ಯೂ ಪ್ರೊಸೆಸ್ ಆಫ್ ಲಾ ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ಡ್ಯೂ ಪ್ರೊಸೆಸ್ ಆಫ್ ಲಾ ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಅಮೇರಿಕನ್ ಕಾನ್ಸ್ಟಿಟ್ಯೂಷನಿಂದ ನಾವು ತೊಗೊಂಡಿದ್ದೀವಿ, ಮೆನ್ಷನ್ ಆಗಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಇದು ಡ್ಯೂ ಪ್ರೊಸೆಸ್ ಆಫ್ ಲಾ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆಗಿರುತ್ತೆ. ಸೊ ಇದು ಅದಕ್ಕೋಸ್ಕರ ಇದು ಇಲ್ಲ ಅಂದ್ರೂ ಕೂಡ ನಾವು ಫಾಲೋ ಮಾಡ್ತೀವಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, PNG, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಸೊ ಯಾವ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಅಂತಂದರೆ ಮೇನಕಾ ಗಾಂಧಿ ಕೇಸಲ್ಲಿ ಸುಪ್ರೀಂ ಕೋರ್ಟು ಈ ಡಿಸಿಷನ್ನ ಕೊಡುತ್ತೆ. ಸೊ ಅದಾದಮೇಲೆ ಆರ್ಟಿಕಲ್ 21A ಅಂದರೆ ರೈಟ್ ಟು ಎಜುಕೇಷನ್. ರೈಟ್ ಟು ಎಜುಕೇಷನಲ್ಲಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ ಏಜ್ 14 ಇಯರ್ಸ್ ತನಕ, 6ಇಂದ 14 ಇಯರ್ಸ್ ತನಕ ಫ್ರೀ ಎಜುಕೇಷನ್ ಕೊಡಬೇಕು. ಎಷ್ಟೇ ಅಮೆಂಡ್ಮೆಂಟಲ್ಲಿ ಆಯಿತು ಅಂತಂದರೆ 86 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 2002 ಅಲ್ಲಿ ಆಯಿತು. ಆರ್ಟಿಕಲ್ 22 ಏನು ಹೇಳುತ್ತೆ ಅಂದರೆ ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್. ಸೊ ಅಗೇನೆಸ್ಟ್ ಅರೆಸ್ಟ್ ಮಾಡ್ತಿದ್ದಾರೆ ಅಂತಂದರೆ ನಮ್ಗೆ ಪ್ರೊಟೆಕ್ಷನ್ ಬೇಕಲ್ವಾ, ದಿಸ್ ಇಸ್ ಆಲ್ಸೋ ನಮ್ಮ ರೈಟ್. ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಮಾಡಬೇಕಾದ್ರೆ ಫಸ್ಟು ನಮ್ಗೆ ಯಾರಾದರೂ ಅರೆಸ್ಟ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಏನು ಹೇಳಬೇಕು, ರೀಸನ್ ಹೇಳಬೇಕು ಏನಕ್ಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ. ಮತ್ತು ಆ ವ್ಯಕ್ತಿ ಹತ್ರ ಲಾಯರ್ನ ಹೈರ್ ಮಾಡುವಂಥ ಶಕ್ತಿ ಇಲ್ಲ ಅಂತಂದರೆ ಲೀಗಲ್ ಅಡ್ವೈಸರ್ನು ಕೂಡ ಅಪಾಯಿಂಟ್ ಮಾಡಿಕೊಡ್ಬೇಕು. ಅದಾದಮೇಲೆ ವಿತಿನ್ 24 ಅವರ್ಸು ಜುಡಿಷಿಯರಿ ಮುಂದೆ ಸಬ್ಮಿಟ್ ಮಾಡಲೇಬೇಕು. ಲೈಕ್ ಅದಾದಮೇಲೆ ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ 24 ಅವರ್ಸ್ ಒಳಗಡೆ ಸಬ್ಮಿಟ್ ಮಾಡಲೇಬೇಕು. ಇದು ಆರ್ಟಿಕಲ್ 22. ನೆಕ್ಸ್ಟು ಆರ್ಟಿಕಲ್ 23. ಆರ್ಟಿಕಲ್ 23 ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಆರ್ ಪ್ರೊಹಿಬಿಟೆಡ್. ಟ್ರಾಫಿಕಿಂಗ್ ಏನಾಗಿದೆ, ಪ್ರೊಹಿಬಿಟೆಡ್ ಆಗಿದೆ. ಸೊ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬೆಗ್ಗರು ಪ್ರೊಹಿಬಿಟ್ ಆಗಿರುತ್ತೆ. ಮತ್ತು ಸ್ಟೇಟ್ ಕ್ಯಾನ್ ಇಂಪೋಸ್ ಕಂಪಲ್ಸರಿ ಸರ್ವಿಸ್ ಫಾರ್ ಪಬ್ಲಿಕ್ ಪರ್ಪಸಸ್. ಲೈಕ್ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಹೇಗೆ ಅಂತಂದರೆ ಈಗ ಗೌರ್ಮೆಂಟ್ ಕೆಲಸ ಮಾಡ್ತಿರ್ತಾರೆ, ಸೊ 2 ತಿಂಗಳಿಂದ 3 ತಿಂಗಳಿಂದ ಸ್ಯಾಲ್ರಿ ಬಂದಿಲ್ಲ ಅಂತಂದರೆ ಪಬ್ಲಿಕ್ ನೋಡಿಕೊಂಡು ಸ್ಯಾಲ್ರಿ ಬಂದಿಲ್ಲ ಅಂತಂದ್ರೂ ಕೂಡ ವರ್ಕ್ ಮಾಡಿ ನೆಕ್ಸ್ಟ್ ಫಂಡ್ಸ್ ಬಂದಾಗ ನಾವು ಕೊಡ್ತೀವಿ ಅಂತ ಹೇಳೋದು ಸಾಮಾನ್ಯ ಅಲ್ವಾ, ಆ ಥರ. ಸೊ ಕಂಪಲ್ಸರಿ ಸರ್ವಿಸ್ ಮಾಡಲೇಬೇಕು. ಯಾರಕ್ಕೋಸ್ಕರ, ಪಬ್ಲಿಕ್ ಪರ್ಪಸ್ಗೋಸ್ಕರ ಗೌರ್ಮೆಂಟ್ ಎಂಪ್ಲಾಯೀಸು ಸರ್ವಿಸ್ ಮಾಡಲೇಬೇಕಾಗುತ್ತೆ. ಸೊ ಆರ್ಟಿಕಲ್ 24 ಚೈಲ್ಡ್ ಲೇಬರ್ ಪ್ರೊಹಿಬಿಟ್ ಮಾಡುತ್ತೆ. ಅಂದರೆ ಚೈಲ್ಡ್ ಲೇಬರು ಕೆಲಸ ಮಾಡೋ ಹಾಗಿಲ್ಲ, ಅಂದರೆ ಚಿಲ್ಡ್ರನ್ಸು ಕೆಲಸ ಮಾಡೋಂಗಿಲ್ಲ. ಎಲ್ಲಿ ಕೆಲಸ ಮಾಡೋಂಗಿಲ್ಲ ಅಂದರೆ ಚೈಲ್ಡ್ ಬಿಲೋ 14 ಇಯರ್ಸ್ ಶಾಲ್ ಬಿ ಎಂಪ್ಲಾಯ್ಡ್ ಇನ್ ಎನಿ ಫ್ಯಾಕ್ಟ್ರಿ, ಮಿಲ್ಸ್ ಆರ್ ಹಜಾರ್ಡಸ್ ಎಂಪ್ಲಾಯ್ಮೆಂಟ್. ಅಂದರೆ 14 ಇಯರ್ಸಿಂದ ಕೆಳಪಟ್ಟವರು ಫ್ಯಾಕ್ಟ್ರಿಲಾಗಿರಲಿ, ಮೈನರ್ ಆಗಿರಲಿ, ಹಜಾರ್ಡಸ್ ಎನ್ವಿರಾನ್ಮೆಂಟಲ್ಲಿ ಅವ್ರ ಮನೇಲೇ ಕೆಲಸ ಮಾಡ್ಬೋದು. ಅಂದರೆ ಡೇಂಜರ್ ಇಲ್ಲ, ಸ್ವಲ್ಪ ಓಕೆ ಇದೆ ಅಂತಂದರೆ
ಕೆಲಸ ಮಾಡ್ಬೋದು. ಇಟ್ ಡಸಂಟ್ ಪ್ರೊಹಿಬಿಟ್ ಹಾರ್ಮ್ಲೆಸ್ ವರ್ಕ್. ಈಗ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನಲ್ಲಿ ಏನು ನೋಡ್ತೀವಿ ಅಂದರೆ ಆರ್ಟಿಕಲ್ 25 to 28. ಆರ್ಟಿಕಲ್ 25 ಏನು ನೋಡ್ತೀವಿ ಅಂದರೆ ಫ್ರೀಡಮ್ ಆಫ್ ಕನ್ಸೈಸ್. ಕನ್ಸೈಸ್ ಅಂತಂದರೆ ಏನಂದರೆ ಇಂಟರ್ನಲ್ ಥಾಟ್. ನೀನು ಏನು ಬೇಕಾದ್ರೂ ಯೋಚನೆ ಮಾಡು, ಮನಸ್ಸಲ್ಲಿ ತಲೆಯಲ್ಲಿ ಏನು ಬೇಕಾದ್ರೂ ಯೋಚನೆ ಮಾಡು, ಅದು ನಿನಗೆ ಅಬ್ಸಲ್ಯೂಟ್ ಫ್ರೀಡಮ್ ಇದೆ, ರಿಸ್ಟ್ರಿಕ್ಷನ್ ಇಲ್ಲ. ನೀನು ಕೂತ್ಕೊಂಡು ಏನು ಬೇಕಾದ್ರೂ ಯೋಚನೆ ಮಾಡು. ಆದರೆ ಅದನ್ನು ಹೇಳಬೇಕಾದ್ರೆ ಯಾವ ಥರ ಹೇಳ್ತಿದ್ಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಪ್ರಾಕ್ಟೀಸ್ ಮಾಡೋದಕ್ಕೂ ಅಂದರೆ ಯಾವ ಥರ ರಿಲಿಜಿಯನ್ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು, ಅದಕ್ಕೂ ಫ್ರೀಡಮ್ ಇದೆ. ಮತ್ತು ಪ್ರೊಪೋಗೇಟ್ ಅಂತಂದರೆ ಒಬ್ಬರು ಈಗ ನಾನು ನಮ್ಮ ಹಿಂದೂ ಧರ್ಮ ಹೀಗಿದೆ, ಈ ಥರ ಇದೆ ಅನ್ನೋ ನಾನು ತಿಳಿಸ್ಬೋದು. ಬಟ್ ಅವ್ರಿಗೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನಲ್ಲಿ ಆರ್ಟಿಕಲ್ 25 ಇಂದ 28 ತನಕ ನೋಡ್ತೀವಿ. ಸೊ ಆರ್ಟಿಕಲ್ 25 ಫ್ರೀಡಮ್ ಆಫ್ ಕನ್ಸೈಸ್, ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪೋಗೇಷನ್ ಆಫ್ ರಿಲಿಜಿಯನ್. ಸೊ ಫ್ರೀಡಮ್ ಆಫ್ ಕನ್ಸೈಸ್ ಅಂತಂದರೆ ಇಂಟರ್ನಲ್ ಥಾಟ್ಸ್. ಏನು ಬೇಕಾದ್ರೂ ಯೋಚನೆ ಮಾಡು, ಅಬ್ಸಲ್ಯೂಟ್ ಫ್ರೀಡಮ್ ಇದೆ ನಿನಗೆ, ಯಾವ ಥರ ಬೇಕಾದರೂ ಯೋಚನೆ ಮಾಡು. ಓಕೆ, ರಿಲಿಜಿಯನ್ ಹಿಂಗಿರಬೇಕು, ಗಾಡ್ ಹಿಂಗಿರಬೇಕು ಅಂತ ಅಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನ್ ಹೇಳಬೇಕಾದ್ರೆ ಲಿಮಿಟೇಷನ್ಸ್ ಇರುತ್ತೆ. ಫ್ರೀ ಅಂತ ಕೊಟ್ಟಿರ್ಬೋದು, ಕೆಲವೊಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಪ್ರಾಕ್ಟೀಸ್ ಅಂದರೆ ಡಿಸ್ಪ್ಲೇ ಸಿಂಬಲ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಲ್ಲ, ಈ ಥರ ಎಲ್ಲ ಸಿಂಬಲ್ಸು, ಫ್ಲ್ಯಾಗು ಎಲ್ಲ ಡಿಸ್ಪ್ಲೇ ಕೂಡ ಮಾಡ್ಬೋದು. ಮತ್ತು ಪ್ರೊಪೋಗೇಷನ್ ಆಫ್ ರಿಲಿಜಿಯನ್ ಅಂತಂದರೆ ಓಕೆ, ನಮ್ಮ ರಿಲಿಜಿಯನ್ ಈ ಥರ ಇದೆ ಅಂತ ಸ್ಪೆಲ್ ಔಟ್ ಮಾಡಿ ತಿಳಿಸ್ಬೋದು. ಬಟ್ ಓನ್ಲಿ ತಿಳಿಸ್ಬೋದು. ಬಟ್ ಫೋರ್ಸ್ಫುಲಿ ಥ್ರೆಟ್ ಮಾಡಿ ಎಲ್ಲ ಕನ್ವರ್ಷನ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಸೊ ಇದು ಆರ್ಟಿಕಲ್ 25. ಆರ್ಟಿಕಲ್ 26 ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್, ಓನ್ ಪ್ರಾಪರ್ಟಿ ಆ್ಯಂಡ್ ಅಡ್ಮಿನಿಸ್ಟರ್ ಇಟ್. ಅಂದರೆ ರಿಲಿಜಿಯನ್ ಅಫೇರ್ಸ್ನ ಮ್ಯಾನೇಜ್ ಮಾಡೋವಂಥ ಆರ್ಟಿಕಲ್ ಯಾವ್ದು ಕೊಡುತ್ತೆ ಅಂತಂದರೆ ಆರ್ಟಿಕಲ್ 26 ಕೊಡುತ್ತೆ. ಆರ್ಟಿಕಲ್ 27. ಸೊ ಇದು ಆರ್ಟಿಕಲ್ 27 ಯಾವಾಗಲೂ ಟಿಪಿಕಲ್ ಮಾಡೆಲ್ ಆಫ್ ಸೆಕ್ಯುಲರಿಸಮ್ನ ಹೇಳುತ್ತೆ. ಅಂದರೆ ಎರಡು, ಒಂದು ಟ್ಯಾಕ್ಸ್ ಪೇಯರ್ ಮನಿ ಅಂತಂದರೆ ಒಂದೇ ಒಂದು ರಿಲಿಜಿಯನ್ಗೆ ಪ್ರಮೋಟ್ ಮಾಡೋಂಗಿಲ್ಲ. ಪ್ರಮೋಟ್ ಮಾಡಿದ್ರೆ ಎಲ್ಲ ರಿಲಿಜಿಯನ್ ಮಾಡಿ. ನಾನ್ ಟ್ಯಾಕ್ಸ್ ಪೇಯರ್ ಮನಿ ಅಂತಂದರೆ ಯಾವುದು ಒಂದು ರಿಲಿಜಿಯನ್ ಪ್ರಮೋಟ್ ಮಾಡಬೇಕು ಅಂತ ಇರುತ್ತೋ ಆ ರಿಲಿಜಿಯನ್ನ ಬೇಕಾದ್ರೆ ಪ್ರಮೋಟ್ ಮಾಡ್ಬೋದು. ಸೊ ಅದನ್ನು ಹೇಳುತ್ತೆ ಆರ್ಟಿಕಲ್ 27. ಆರ್ಟಿಕಲ್ 28 ಬಂದ್ಬಿಟ್ಟು ಫ್ರೀಡಮ್ ಫ್ರಮ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಇನ್ ಸ್ಟೇಟ್ ಫಂಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಡ್ಮಿನಿಸ್ಟರ್ ಯಾರು ಮಾಡ್ತಾರೆ ಅಂತಂದರೆ ಸ್ಟೇಟ್ ಮಾಡ್ತಾರಲ್ವ. ಅಡ್ಮಿನಿಸ್ಟರ್ ಸ್ಟೇಟ್ ಮಾಡಿ, ಅದು ಏನು ಸ್ಟೇಟು ಕೂಡ ಅಡ್ಮಿನಿಸ್ಟರ್ ಮಾಡಿ, ಫಂಡ್ ಕೂಡ ಸ್ಟೇಟೇ ಮಾಡ್ತಿದೆ ಅಂತಂದರೆ ಅಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಮಾಡೋ ಹಾಗಿಲ್ಲ. ಬಟ್ ಆದರೆ ಉಲ್ಟಾ ಆಗ್ಬೋದು. ಅಡ್ಮಿನಿಸ್ಟರ್ ಸ್ಟೇಟ್ ಮಾಡ್ತಿದೆ, ಫಂಡ್ ಬಂದ್ಬಿಟ್ಟು ಏಡೆಡ್, ನಾನ್ ಏಡೆಡ್ ಈ ಥರ ಎಲ್ಲ ಅವ್ರು ಫಂಡ್ ಮಾಡ್ತಾರಲ್ವ, ಅಲ್ಲಿ ಕಂಪಲ್ಸರಿ ಅದು ಅವ್ರ ಮೇಲೆ ಡಿಪೆಂಡು. ಓಕೆ, ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಮಾಡಲೂಬಹುದು, ಮಾಡದೇನೂ ಇರ್ಬೋದು, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದಮೇಲೆ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಆರ್ಟಿಕಲ್ 29 ಇಂದ 30 ಬರುತ್ತೆ. ಸೊ ಆರ್ಟಿಕಲ್ 29 ಏನು ಹೇಳುತ್ತೆ ಅಂತಂದರೆ ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಮೈನಾರಿಟಿ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಡಿಫೈನ್ ಆಗಿಲ್ಲ. ಸೊ ಎನಿ ಸೆಕ್ಷನ್ ಆಫ್ ಸಿಟಿಸನ್ಸ್ ಹ್ಯಾವಿಂಗ್ ಡಿಸ್ಟಿಕ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್ ಹ್ಯಾಸ್ ರೈಟ್ ಟು ಕನ್ಸರ್ವ್ ಇಟ್. ಸೊ no citizen shall be denied admission on the grounds of religion, race, caste or language. ಇದು ಆರ್ಟಿಕಲ್ 29 ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಬರುತ್ತೆ. ಆರ್ಟಿಕಲ್ 30 ರೈಟ್ ಟು ಎಸ್ಟಾಬ್ಲಿಷ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಮೈನಾರಿಟೀಸ್ ಅವ್ರಿಗೆ ಅವ್ರದ್ದೇ ಓನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಮಾಡ್ಕೊಳ್ಳೋದಕ್ಕೆ ಆರ್ಟಿಕಲ್ 30 ಫ್ರೀಡಮ್ ಕೊಟ್ಟಿದೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸು ಆರ್ಟಿಕಲ್ 32 ಅಲ್ಲಿ ಬರುತ್ತೆ. ಆರ್ಟಿಕಲ್ 32 ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇದನ್ನು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಯಾಕೆ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ ಅಂತಂದರೆ, ಸೊ ನಮಗೆಲ್ಲ ಪ್ರಾಬ್ಲಮ್ಸ್ ಅಂದರೆ ನಮಗೇನಾದರೂ ಒಂದು ಹುಷಾರಿಲ್ಲ ಅಂತಂದರೆ ನಾವು ಯಾರ ಹತ್ರ ಹೋಗ್ತೀವಿ? ಫಸ್ಟು ಡಾಕ್ಟರ್ ಹತ್ರ ಹೋಗ್ತೀವಲ್ವಾ. ಸೊ ಡಾಕ್ಟರ್ ಯಾರಿರಲಿ ಅಂತಂದರೆ ಇದೆ ಆರ್ಟಿಕಲ್ 32. ಸೊ
ಸೊ ಫಂಡಮೆಂಟಲ್ ರೈಟ್ಸ್ ಇದೆ, ಫಂಡಮೆಂಟಲ್ ರೈಟ್ಸ್ ನಮ್ಗೆ ವೈಲೇಟ್ ಆಗ್ತಿದೆ ಅಂತಂದರೆ ನಾವು ಯಾರ ಹತ್ರ ಹೋಗಬೇಕು? ಆರ್ಟಿಕಲ್ 32 ಅಲ್ಲಿ 2 ಬರುತ್ತೆ. ಒಂದು ಸುಪ್ರೀಂ ಕೋರ್ಟ್ ಹತ್ರ ಹೋಗ್ತೀವಿ, ಇಲ್ಲ ಹೈಕೋರ್ಟ್ ಹತ್ರ ಹೋಗ್ತೀವಿ. ಸೊ ಯಾವ್ಯಾವ ಮುಖಾಂತರ ಹೋಗ್ಬೋದು ಅಂತ ನೋಡೋಣ ಈಗ. ಸೊ ದೇರ್ ಆರ್ 5 ನೋಡ್ತಾ ಹೋಗೋಣ. ಫಸ್ಟ್ನೇದು ಹೇಬಿಯಸ್ ಕಾರ್ಪಸ್ ಅನ್ನೋದು ಟು ಹ್ಯಾವ್ ದಿ ಬಾಡಿ ಅಗೇನೆಸ್ಟ್ ಅನ್ಲಾಫುಲ್ ಡಿಟೆನ್ಷನ್. ಅಂದರೆ ಹೇಬಿಯಸ್ ಕಾರ್ಪಸ್ ಅಂತ ಅಂದರೆ ಇದು ಬರೀ ಸ್ಟೇಟ್ ಅಂತ ಅಲ್ಲ, ಪ್ರೈವೇಟ್ ಇಂಡಿವಿಜುವಲ್ಸ್ಗೂ ಕೂಡ ಈ ರಿಟ್ಸ್ ಬರುತ್ತೆ. ಈಗ ಫಾರ್ ಎನ್ ಎಕ್ಸಾಂಪಲ್, ಒಂದು ಯಾರಾದರೂ ಒಬ್ಬರು ಕಾಣೆಯಾಗಿದ್ದಾರೆ ಅಂತಂದರೆ ಅವ್ರ ಫ್ರೆಂಡ್ಸ್ಗೆ ಯಾರ ಮೇಲಾದರೂ ಡೌಟ್ ಇದೆ ಅಂತಂದರೆ ಡೈರೆಕ್ಟ್ ಕೋರ್ಟಿಗೆ ಹೋಗ್ಬೋದು. ಈ ಥರ ನಮ್ಮ ಫ್ರೆಂಡ್ ಕಾಣಿಸ್ತಾ ಇಲ್ಲ, ನನಗೆ ಇಂಥವ್ರ ಮೇಲೆ ಡೌಟ್ ಇದೆ ಅಂತಂದರೆ ಕೋರ್ಟ್ ಹೇಳುತ್ತೆ, ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಪ್ರಿನ್ಸಿಪಲ್ ಆಫ್ ಲೋಕಲ್ ಸ್ಟ್ಯಾಂಡ್ ಆಗಿ ಬೇಕಾಗಿಲ್ಲ. ಅಂದರೆ ಯಾರ ಮೇಲೆ ಕೊಟ್ಟಿರ್ತೀವಿ ನೋಡಿ, ಅದು ಅವಶ್ಯಕತೆ ಇರಲ್ಲ, ಅವ್ರು ಬರಲೇಬೇಕು ಅನ್ನೋದು ಅವಶ್ಯಕತೆ ಇರಲ್ಲ, ಯಾಕಂದರೆ ಅವರೇ ಕಾಣೆಯಾಗಿರ್ತಾರಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಕೋರ್ಟು ಪೊಲೀಸವ್ರಿಗೆ ಹೇಳುತ್ತೆ, ಪೊಲೀಸರು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅವ್ರನ್ನ ಫೈಂಡ್ ಮಾಡೋ ಜವಾಬ್ದಾರಿ ಪೊಲೀಸವ್ರದ್ದಾಗಿರುತ್ತೆ. ಸೊ ಇದು ಹೇಬಿಯಸ್ ಕಾರ್ಪಸ್. ಮ್ಯಾಂಡಮಸ್ ಅಂತ ಅಂದರೆ ವೀಕ್ ಕಮ್ಯಾಂಡ್, ಅಂದರೆ ಕೋರ್ಟ್ ಹೇಳುತ್ತೆ ಯಾರಿಗೆ? ಸ್ಟೇಟ್ಗೆ. ಸೊ ನೆಕ್ಸ್ಟು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಆರ್ಟಿಕಲ್ 32. ಆರ್ಟಿಕಲ್ 32 ಇದನ್ನು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳಿದ್ದಾರೆ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೊ ಯಾಕೆ ಹೇಳಿದರು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಂದರೆ, ಈಗ ನಮಗೆಲ್ಲ ಹುಷಾರಿಲ್ಲ ಅಂತಂದರೆ ನಾವು ಯಾರ ಹತ್ರ ಹೋಗ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಸಿ ಫಂಡಮೆಂಟಲ್ ರೈಟ್ಸಲ್ಲಿ ನಮಗೆ ರೈಟ್ಸ್ ಕರೆಕ್ಟಾಗಿ ಪ್ರಾಪರಾಗಿ ಕೊಡ್ತಿಲ್ಲ ಅಂತಂದರೆ ನಾವು ಯಾವ ಥರ ಆದರೂ ಹೋಗಬೇಕಲ್ವಾ? ಯಾರ ಹತ್ರ ಹೋಗ್ತೀವಿ ನಾವು? ಆಗ ಕೋರ್ಟ್ಸ್ ಹತ್ರ ಹೋಗ್ತೀವಿ. ಇಲ್ಲಿ ಡಾಕ್ಟರ್ ಯಾರು? ಕೋರ್ಟ್ಸು 2 ಥರ ರಿಟ್ಸ್ನ ಇಶ್ಯೂ ಮಾಡುತ್ತೆ. ಯಾವ ಥರ ಅಂತಂದರೆ SC ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಥ್ರೂ ರಿಟ್ಸ್ ಇಶ್ಯೂ ಮಾಡುತ್ತೆ. ಸೊ ಯಾವ್ಯಾವ ರಿಟ್ಸ್, ಎಷ್ಟು ಥರ ರಿಟ್ಸ್ ಇದೆ ಅಂತ ನೋಡೋಣ. ದೆರ್ ಆರ್ 5 ಟೈಪ್ಸ್ ಆಫ್ ರಿಟ್ಸ್. ಸೊ ಮೇನ್ಲಿ ಹೇಬಿಯಸ್ ಕಾರ್ಪಸ್ ಅಂತ ಅಂದರೆ ಸ್ಟೇಟ್ ಪ್ಲಸ್ ಪ್ರೈವೇಟ್ ಇಂಡಿವಿಜುವಲ್ಸ್. ಸೊ ಈಗ ಯಾರೋ ಒಬ್ಬರು ಕಳೆದೋಗಿದ್ದಾರೋ ಕಿಡ್ನಾಪ್ ಮಾಡಿದ್ದಾರೋ, ಇಲ್ಲ ಅವ್ರ ಮನೇಲಿ ಟಾರ್ಚರ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ಬಟ್ ಅವ್ರ ಫ್ರೆಂಡ್ಸ್ಗೆ ಅನುಮಾನ ಬರುತ್ತೆ. ಸೊ ಆಗ ಡೈರೆಕ್ಟಾಗಿ ಅವ್ರ ಫ್ರೆಂಡ್ಸು ಕೋರ್ಟ್ ಹತ್ರ ಹೋಗ್ಬಿಟ್ಟು ಈ ಥರ ನಮ್ಗೆ ಈ ಥರ ಅನುಮಾನ ಇದೆ ಇವ್ರುಗಳ ಮೇಲೆ ಅಂತ ಹೇಳಿದ್ರೆ, ಸೊ ಕೋರ್ಟು ರಿಟ್ಸ್ನ ಇಶ್ಯೂ ಮಾಡುತ್ತೆ. ಸೊ ಪೊಲೀಸ್ದಿನ ಡ್ಯೂಟಿ ಆಗುತ್ತೆ ಆ ಪರ್ಸನ್ ಎಲ್ಲೇ ಇದ್ರೂ ಆ ಪರ್ಸನ್ನ ತಗೊಂಬಂದು ಕೋರ್ಟ್ ಮುಂದೆ ನಿಲ್ಲಿಸ್ಬೇಕು. ಸೊ ಅದು ಯಾವುದಾಗುತ್ತೆ ಅಂದರೆ ಹೇಬಿಯಸ್ ಕಾರ್ಪಸ್. ಪ್ರೈವೇಟ್ ಇಂಡಿವಿಜುವಲ್ಸ್ಗೂ ಬರುತ್ತೆ ಮತ್ತು ಸ್ಟೇಟ್ಗೂ ಬರುತ್ತೆ. ಅದನ್ನು ಏನು ಹೇಳ್ತೀವಿ ಅಂದರೆ ಟು ಹ್ಯಾವ್ ದ ಬಾಡಿ ಅಂತ ಹೇಳ್ತೀವಿ, ಟು ಹ್ಯಾವ್ ದ ಬಾಡಿ. ನೆಕ್ಸ್ಟು ಮ್ಯಾಂಡಮಸ್ ಬಂದ್ಬಿಟ್ಟು ವೀಕ್ ಕಮ್ಯಾಂಡ್. ಇದು ಬರೀ ಸ್ಟೇಟಲ್ಲಿ ಬರುತ್ತೆ. ಹೇಗೆ ಅಂತ ಅಂದರೆ, ಸೊ ಫಾರ್ ಎನ್ ಎಕ್ಸಾಂಪಲ್, ಈಗ ರೈಲ್ವೇಲಿ ಫುಡ್ಸ್ ಚೆನ್ನಾಗಿ ಸಿಗ್ತಿರಲ್ಲ, ಸೊ ಸುಪ್ರೀಂ ಕೋರ್ಟು ರಿಟ್ಸ್ ಯೂಸ್ ಮಾಡಿಕೊಂಡು ರೈಲ್ವೆ ಅಥಾರಿಟೀಸ್ಗೆ ಇಲ್ಲ ರೈಲ್ವೇಲಿ ಯಾರು ತೊಗೊಂಡಿರ್ತಾರಲ್ಲ ಟೆಂಡರ್ ಅವ್ರಿಗೆ ಹೇಳ್ಬೋದು. ಸೊ ಪ್ರೊವೈಡ್ ಅ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಫುಡ್ಸ್ ಅಂತ. ಸೊ ದಿಸ್ ಇಸ್ ಮ್ಯಾಂಡಮಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಹಿಬಿಷನ್. ಸೊ ನೆಕ್ಸ್ಟ್ ಪ್ರೊಹಿಬಿಷನ್, ಸರ್ಟೊರರಿ, ಈ 2 ಬಂದ್ಬಿಟ್ಟು ಜುಡಿಷರಿಗೆ ಲಿಂಕ್ ಆಗುತ್ತೆ. ಹೇಗೆ ಅಂತಂದರೆ, ಸೊ ಹೈಯರ್ ಕೋರ್ಟು, ಲೋಯರ್ ಕೋರ್ಟು, ಕ್ವಾಸಿ ಜುಡಿಷಿಯರಿ ಕೋರ್ಟ್ಗೆ ಏನು ಹೇಳ್ಬೋದು ಅಂತಂದರೆ, ಸೊ ಸಮ್ಟೈಮ್ಸ್ ಲೋಯರ್ ಕೋರ್ಟ್ಸ್ ಕೂಡ ಅವ್ರ ಲಿಮಿಟ್ ಮೀರಿ ಬೇರೆ ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ಹೈಯರ್ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಪ್ರೊಹಿಬಿಷನ್ ಅನ್ನೋದು ಕೊಡುತ್ತೆ. ಅಂದರೆ ಈ ಕೆಲಸ ನೀನು ಮಾಡಬೇಡ, ಸಾಕು ನಿಲ್ಲಿಸು, ಈ ಪ್ರೊಸೀಡ್ ಮಾಡಬೇಡ, ಮುಂದೆ ಇನ್ನು ಪ್ರೊಸೀಡ್ ಮಾಡಬೇಡ ಅಂತ ಹೇಳುತ್ತೆ. ಮುಂದೆ ಈ ಕೇಸನ್ನ ನೀನು ಪ್ರೊಸೀಡ್ ಮಾಡಬೇಡ ಅಂತ ಹೇಳುತ್ತೆ. ಯಾವುದು? ಪ್ರೊಹಿಬಿಷನಲ್ಲಿ. ಅದೇ ಸೆರಿಟೋರಿಯಲ್ಲಿ ಏನಾಗುತ್ತೆ ಅಂತಂದರೆ, ಲೋಯರ್ ಕೋರ್ಟ್ಸು ಆಗಲೇ ಆ ಕೇಸನ್ನ ತೊಗೊಂಡು ಜಡ್ಜ್ಮೆಂಟು ಕೊಟ್ಟಾಗ್ಬಿಟ್ಟಿರುತ್ತೆ. ಈಗೇನು ಮಾಡುತ್ತೋ ಆ ಜಡ್ಜ್ಮೆಂಟ್ನ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಹೈಯರ್ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಸರ್ಟೊರರಿನ ಇಶ್ಯೂ ಮಾಡುತ್ತೆ. ಸೊ ವಾರೆಂಟು ಅಂತಂದರೆ ಬೈ ವಾಟ್ ಅಥಾರಿಟಿ ಅಂತ. ಸೊ ಈಗ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಸುಮ್ಮನೆ ಹೋಗ್ಬಿಟ್ಟು ಒಂದು ಗ್ರೂಪ್ ಎ ಪೋಸ್ಟಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಬಿಟ್ರೆ ಆಗುತ್ತಾ? ಸೊ ಫೇಕ್ ಮಾಡಿದ್ದಾರೆ ಅಂತಲೂ ಏನಾದರೂ ಗೊತ್ತಾದರೆ ಆ ಎಕ್ಸಾಮಲ್ಲಿ ಕ್ವಶನ್ ಮಾಡ್ತೀವಲ್ವ, ಸೊ ಹೆಂಗೆ ಬಂದೆ ನೀನು, ಹೆಂಗೆ ತೋರಿಸ್ದೆ ಅಂತ. ಸೊ ಈ ಥರ ಕ್ವಶನಿಂಗ್ ನಾವು ಯಾವ ರಿಟ್ಸ್ ಮುಖಾಂತರ ಹೋಗ್ಬೋದು ಅಂತಂದರೆ ಕ್ಯೂ ವಾರೆಂಟ್ ಅನ್ನೋ ರಿಟ್ಸ್ ಮುಖಾಂತರ ಹೋಗ್ಬೋದು. ಇದು ಬರೀ ಸ್ಟೇಟ್ಗಷ್ಟೇ.
ಅಂದರೆ ಸ್ಟೇಟ್ ಗೌರ್ಮೆಂಟ್ ಜಾಬ್ ಈ ಥರ ರಿಲೇಟೆಡ್ ಟು ಗೌರ್ಮೆಂಟ್ಸ್. ನೆಕ್ಸ್ಟು ಆರ್ಟಿಕಲ್ 21 ತುಂಬ ಇಂಪಾರ್ಟೆಂಟ್ ಅನ್ನೋದು. ಕೆಲವೊಂದೊಂದು ಈ ಥರನೂ ಕೇಳಿದ್ದಾರೆ, ಲೈಕ್ ಔಷಧಿ UPSC ಪ್ರೈವಸಿ ಅನ್ನೋದು ಒಂದು ಆರ್ಟಿಕಲು ಯಾವ ಆರ್ಟಿಕಲಲ್ಲಿ ಬರುತ್ತೆ ಅಂತ ಕೇಳಿದರು. ಸೊ ಈ ಥರ ಬರುತ್ತೆ. ಆರ್ಟಿಕಲ್ 21 ಅದು ಒಂದೇ ಅಲ್ಲ, ಕನ್ಸೈಸ್ ಆಫ್ ತುಂಬ ಆರ್ಟಿಕಲ್ಸ್ ಬರುತ್ತೆ ಕೆಳಗಡೆ. ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿಲಿ ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ ರೈಟ್ ವಿತ್ ಡಿಗ್ನಿಟಿ, ರೈಟ್ ಟು ಲೈವ್ಲಿಹುಡ್, ರೈಟ್ ಟು ಪ್ರೈವಸಿ, ಇದು ಪುಟ್ಟಸ್ವಾಮಿ ಕೇಸು 2017 ಆಗಿದ್ದು. ರೈಟ್ ಟು ಹೆಲ್ತ್ ಅಂಡ್ ಮೆಡಿಕಲ್ ಏಡ್, ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್, ರೈಟ್ ಟು ಶೆಲ್ಟರ್, ರೈಟ್ ಟು ಫ್ರೀ ಲೀಗಲ್ ಏಡ್, ರೈಟ್ ಟು ಎಜುಕೇಷನ್, ರೈಟ್ ಅಗೇನೆಸ್ಟ್ ಸಾಲಿಟರಿ ಕನ್ಫೈನ್ಮೆಂಟ್, ರೈಟ್ ಟು ಸ್ಪೀಡಿ ಟ್ರಯಲ್, ರೈಟ್ ಅಗೇನೆಸ್ಟ್ ಹ್ಯಾಂಡ್ ಕಫಿಂಗ್, ರೈಟ್ ಟು ಟ್ರಾವೆಲ್ ಅಬ್ರಾಡ್. ಇದು ರೈಟ್ ಟು ಟ್ರಾವೆಲ್ ಅಬ್ರಾಡ್. ಸೊ ಇಲ್ಲಿ ಗ್ಯಾಪ್ನ ಇಟ್ಕೋಬೇಕೇನಂತಂದರೆ ರೈಟ್ ಟು ಟ್ರಾವೆಲ್ ಅಬ್ರಾಡ್, ಔಟ್ಸೈಡ್ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ ಯಾವ ರೈಟ್ ಬರುತ್ತೆ ಅಂದರೆ ಆರ್ಟಿಕಲ್ 21 ಬರುತ್ತೆ. ಅದೇ ಇನ್ಸೈಡ್ ಆಫ್ ದಿ ಕಂಟ್ರಿ ಯಾವ ರೈಟ್ ಬರುತ್ತೆ ಅಂತಂದರೆ ಇನ್ಸೈಡ್ ಆಫ್ ಅವರ್ ಕಂಟ್ರಿಲಿ ಆರ್ಟಿಕಲ್ 19 ಬರುತ್ತೆ. ಸೊ ಔಟ್ಸೈಡ್ ಆಫ್ ದಿ ಕಂಟ್ರಿ ಆರ್ಟಿಕಲ್ 21 ಬರುತ್ತೆ, ಇನ್ಸೈಡ್ ಆಫ್ ಅವರ್ ಕಂಟ್ರಿ ಆರ್ಟಿಕಲ್ 19 ಬರುತ್ತೆ. ರೈಟ್ ಅಗೇನೆಸ್ಟ್ ಡಿಲೈಡ್ ಎಕ್ಸಿಕ್ಯೂಷನ್, ರೈಟ್ ಟು ಸ್ಲೀಪ್ ಇವೆಲ್ಲ ಯಾವ್ದು ಕವರ್ ಆಗುತ್ತೆ ಆರ್ಟಿಕಲ್ 21 ಕವರ್ ಆಗುತ್ತೆ. ಸೊ ನೆಕ್ಸ್ಟು ಕೀ ಅಮೆಂಡ್ಮೆಂಟ್ಸ್ ನೋಡ್ತಾ ಹೋಗೋಣ. ಸೊ ಅಮೆಂಡ್ಮೆಂಟ್ಸ್ ಎಲ್ಲ ಒಂದ್ಸತಿ ಆಗಲೇ ನೋಡಿದ್ದೀವಿ, ಈಗ ಇನ್ನೊಂದ್ಸತಿ ಕೀ ಅಮೆಂಡ್ಮೆಂಟ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಅಮೆಂಡ್ಮೆಂಟ್ 1951 ಏನಾಯಿತು? added reasonable restriction on freedom of speech and expression, introduced article subclass 4 for special provision for SC and ST. ಅದಾದಮೇಲೆ 24th amendment 1971 affirmed parliament's power to amend fundamental rights under article 30. So 42nd amendment 1976 added fundamental duties part 4 to the constitution. 44th amendment 1978 deleted right to property from the fundamental rights article 31, made it a legal right under article 300A. 86th amendment 2002 added article 21A, right to education as a fundamental right for children aged 6 to 14. 97th amendment 2011 added article 19(1) subclause 1C protection for cooperative societies, right to form cooperative societies. ಸೊ ಇದೆಲ್ಲ ಕೀ ಅಮೆಂಡ್ಮೆಂಟ್ಸ್ ಆಗಿರುತ್ತೆ. ನೆಕ್ಸ್ಟು ಫಂಡಮೆಂಟಲ್ ರೈಟ್ಸ್ ವರ್ಸಸ್ DPSP ವರ್ಸಸ್ ಡ್ಯೂಟೀಸ್. DPSP ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ, ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಮಾಡಿದಾಗಲೂ ಗೊತ್ತಾಗುತ್ತೆ. ಸೊ ಜಸ್ಟಿಸಬಲ್ ಇನ್ ನೇಚರ, ಇದು ಓಕೆ, ಕೋರ್ಟಿಗೆ ಹೋಗ್ಬೋದು ನಾವು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಯಿತು ಆದರೆ, ಬಟ್ DPSP ಮತ್ತು ಫಂಡಮೆಂಟಲ್ ಡ್ಯೂಟೀಸ್ಗೂ ಹೋಗೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸೋರ್ಸು ಇದು USA ಇಂದ ತೊಗೊಂಡಿದ್ದೀವಿ, ಇದು ಐರಿಷಿಂದ ತೊಗೊಂಡಿದ್ದೀವಿ, ಇದು USSR. ಯಾವ ಥರ ಇದೆ ಇದು ನೇಚರ್, ಯಾವ ಥರ ಇದೆ ಅಂದರೆ ನೆಗೆಟಿವ್ ಇದೆ. ಸೊ ಸಮ್ಟೈಮ್ಸ್ ಸ್ಟೇಟ್ ಕೂಡ ಪರ್ಮಿಷನ್ ಕೊಡುತ್ತೆ. ಸೊ ಇದು ಪಾಸಿಟಿವ್ ನೇಚರ್ ಇದೆ. ಫಂಡಮೆಂಟಲ್ ಡ್ಯೂಟೀಸ್ ಅನ್ನೋದು ಇಟ್ಸ್ ಅ ಮಾರಲ್ ಒಬ್ಲಿಗೇಷನ್ ಆಗಿ ಬರುತ್ತೆ. ಸೊ ಇದು ಎನ್ಫೋರ್ಸಿಬಲ್ ಬೈ ಕೋರ್ಟ್ಸ್, ಬಟ್ ಇದು ನಾಟ್ ಎನ್ಫೋರ್ಸ್ಡ್ ಬೈ ಕೋರ್ಟ್, ಅದು ಕೂಡ ಆಗೋದಿಲ್ಲ. ಇದು ಯಾರಿಗಿದೆ ಫಂಡಮೆಂಟಲ್ ರೈಟ್ಸು ಯಾರಿಗಿದೆ, ಫಾರ್ ಹೂಮ್ ಅಂತ ಅಂದರೆ ಸಿಟಿಜನ್ಸು ಮತ್ತು ಪರ್ಸನ್ಸು, ಸ್ಟೇಟ್ ಗೌರ್ಮೆಂಟು, ಇದು ಬರೀ ಸಿಟಿಜನ್ಸ್ ಅಷ್ಟೇ. ಇದು ಬರೀ DPSP ಬರೀ ಸ್ಟೇಟ್ ಗೌರ್ಮೆಂಟ್ಗೆ. ಸೊ ಫಂಡಮೆಂಟಲ್ ರೈಟ್ಸು ಒರಿಜಿನಲಿ ಕಾನ್ಸ್ಟಿಟ್ಯೂಷನಲ್ ಇತ್ತು, DPSPನೂ ಕೂಡ ಒರಿಜಿನಲಿ ಕಾನ್ಸ್ಟಿಟ್ಯೂಷನಲ್ ಇತ್ತು, ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಅದೊಂದು ಮಾತ್ರ 42nd ಅಮೆಂಡ್ಮೆಂಟು 1976 ಈ ಫಂಡಮೆಂಟಲ್ ಡ್ಯೂಟೀಸ್ ಮಾತ್ರ ಆ್ಯಡ್ ಮಾಡಿದ್ರು. ಸಮ್ ರಿಸ್ಟ್ರಿಕ್ಷನ್ ಮತ್ತು ಸ್ಪೆಷಲ್ ಪ್ರಾವಿಷನ್ಸ್ನ ನೋಡೋಣ. ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ನಾನು ಆಗಲೇ ಹೇಳ್ದಂಗೆ ಆರ್ಟಿಕಲ್ 19 ಆಟೋಮೆಟಿಕ್ಲಿ ಸಸ್ಪೆಂಡೆಡ್ ಡ್ಯೂರಿಂಗ್ ಎಕ್ಸ್ಟರ್ನಲ್ ಎಮರ್ಜೆನ್ಸಿ. ಆರ್ಟಿಕಲ್ 19 ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ. ಪ್ರೆಸಿಡೆಂಟ್ ಕ್ಯಾನ್ ಸಸ್ಪೆಂಡ್ ಎನ್ಫೋರ್ಸ್ಮೆಂಟ್ ಆಫ್ ಅದರ್ ಫಂಡಮೆಂಟಲ್ ರೈಟ್ಸ್, ಬಟ್ ಸಸ್ಪೆಂಡ್ ಅದರ್ ಫಂಡಮೆಂಟಲ್ ರೈಟ್ಸು, ಬಟ್ ಏನು
ಎಕ್ಸೆಪ್ಟ್ ಆರ್ಟಿಕಲ್ 20 ಆ್ಯಂಡ್ 21. ಆಟೋಮೆಟಿಕಲಿ ಯಾವ ಸಸ್ಪೆಂಡ್ ಆಗುತ್ತೆ ಅಂತಂದರೆ ಆರ್ಟಿಕಲ್ 19 ಮಾತ್ರ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ. ಅದರ್ ಫಂಡಮೆಂಟಲ್ ರೈಟ್ಸ್ ಯಾರು ಸಸ್ಪೆಂಡ್ ಮಾಡೋದು ಅಂತಂದರೆ ಪ್ರೆಸಿಡೆಂಟ್ ಅದರ್ ಫಂಡಮೆಂಟಲ್ ರೈಟ್ನ ಸಸ್ಪೆಂಡ್ ಮಾಡ್ಬೋದು. ಆದರೆ ಯಾವ 2 ಆರ್ಟಿಕಲ್ನ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಂದರೆ 20 ಆ್ಯಂಡ್ 21. ಆರ್ಟಿಕಲ್ 20 ಆ್ಯಂಡ್ 21 ಕ್ಯಾನ್ ನೆವರ್ ಬಿ ಸಸ್ಪೆಂಡೆಡ್ ಈವನ್ ಡ್ಯೂರಿಂಗ್ ಎಮರ್ಜೆನ್ಸಿ. ಸೊ ಇದು ಯಾವಾಗ ಆಯಿತು ಅಂತಂದರೆ 44th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಆರ್ಟಿಕಲ್ 20 ಆ್ಯಂಡ್ 21 ಮೇಡ್ ನಾಟ್ ಸಸ್ಪೆಂಡೆಬಲ್. ಸೊ ನೆಕ್ಸ್ಟು ಆರ್ಟಿಕಲ್ 30 ಮತ್ತು 34, 35 ಬಗ್ಗೆ ನೋಡೋಣ. ಆರ್ಟಿಕಲ್ 33 ಕ್ಯಾನ್ ಮಾಡಿಫೈ ಫಂಡಮೆಂಟಲ್ ರೈಟ್ಸ್ ಫಾರ್ ಆರ್ಮ್ ಫೋರ್ಸಸ್, ಪೊಲೀಸ್ ಆ್ಯಂಡ್ ಇಂಟೆಲಿಜೆನ್ಸ್. ಅಂದರೆ ಫಂಡಮೆಂಟಲ್ ರೈಟ್ಸು ರಿಸ್ಟ್ರಿಕ್ಷನ್ ಆಗಿರುತ್ತೆ ಯಾರಿಗೆ ಅಂತಂದರೆ ಆರ್ಮ್ ಫೋರ್ಸಸ್ಸು ಮತ್ತು ಪೊಲೀಸ್ ಮತ್ತು ಇಂಟೆಲಿಜೆನ್ಸಲ್ಲಿರೋರಿಗೆ. ಆರ್ಟಿಕಲ್ 34 ಏನಿರುತ್ತೆ ಅಂದರೆ ಇಂಡೆಮಿನಿಫೈ ಗೌರ್ಮೆಂಟ್ ಸರ್ವೆಂಟ್ಸ್ ಫಾರ್ ಆ್ಯಕ್ಟ್ಸ್ ಡ್ಯೂರಿಂಗ್ ಮಾರ್ಷಿಯಲ್ ಲಾ. ಸೊ ಮಾರ್ಷಿಯಲ್ ಲಾಸ್ ಬಂದಾಗ ಈ ರೈಟ್ಸ್ನ ಪಾರ್ಲಿಮೆಂಟ್ಸ್ ಕಟ್ಟಲ್ ಮಾಡ್ಬೋದು. ಆರ್ಟಿಕಲ್ 35 ಪಾರ್ಲಿಮೆಂಟ್ ಅಲೋನ್ ಹ್ಯಾಸ್ ಪವರ್ ಟು ಮೇಕ್ ಲಾಸ್ ಆನ್, ಪಾರ್ಲಿಮೆಂಟ್ ಅಷ್ಟೇ ಪವರ್ ಇರೋದು, ಪಾರ್ಲಿಮೆಂಟ್ ಅಲೋನ್ಸ್ ಹ್ಯಾಸ್ ಪವರ್ ಟು ಮೇಕ್ ಲಾಸ್ ಆನ್ ಸರ್ಟೆನ್ ಫಂಡಮೆಂಟಲ್ ಮ್ಯಾಟರ್ಸ್. ನೆಕ್ಸ್ಟು, ಸೊ ನಾವಾಗಲೇ ಹೇಳಿದ್ವಿ ಇಟ್ಸ್ ಅ ಕ್ವಾಲಿಫೈಡ್ ಇನ್ ನೇಚರ್. ಯಾಕೆ ಅಂತ ಅಂದರೆ ಸರ್ಟೆನ್ ರಿಸ್ಟ್ರಿಕ್ಷನ್ ಇದೆ. ಸೊ ರಿಸ್ಟ್ರಿಕ್ಷನ್ ಇದೆ ಆರ್ಟಿಕಲ್ ಮಾತಾಡುವಾಗ. ರಿಸ್ಟ್ರಿಕ್ಷನ್ ಯಾವುದೇ ಇದೆ ಅಂತಂದರೆ ಸೆಕ್ಯೂರಿಟಿ ಆಫ್ ಸ್ಟೇಟ್, ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಫಾರಿನ್ ಸ್ಟೇಟ್ಸ್, ಪಬ್ಲಿಕ್ ಆರ್ಡರ್, ಡಿಸೆನ್ಸಿ ಆರ್ ಮೊರಾಲಿಟಿ, ಕಂಟೆಂಪ್ಟ್ ಆಫ್ ಕೋರ್ಟ್, ಡಿಫಾಮೇಷನ್, ಇನ್ಸೈಟ್ಮೆಂಟ್ ಟು ಅಫೆನ್ಸ್, ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಸೊ ಇದೆಲ್ಲ ರಿಸ್ಟ್ರಿಕ್ಷನ್ ಇದೆ. ಸೊ ರಿಸ್ಟ್ರಿಕ್ಷನ್ ಯಾವ ಗ್ರೌಂಡ್ಸ್ ಮೇಲೆ ಅಂತಂದರೆ ನಮಗೇನಾದರೂ ಥ್ರೆಟ್ ಇದೆ, ನಮ್ಮ ಕಂಟ್ರಿಗೆ ಥ್ರೆಟ್ ಇದೆ, ಅದು ಸೆಕ್ಯೂರಿಟಿ ಥ್ರೆಟ್ ಏನಾದರೂ ಇದ್ದರೆ, ಮತ್ತು ಅಲ್ಲೇನಾದರೂ ತುಂಬ ಇಂಪಾರ್ಟೆಂಟ್ ರಿಸರ್ಚ್ ಏನಾದರೂ ನಡೀತಿದೆ ಅಂತಂದರೆ ಅಲ್ಲೆಲ್ಲ ಮೂಮೆಂಟ್ ಮಾಡೋದಕ್ಕೆ ಆಗಲ್ಲ. ಇದು ನಮ್ಮ ಫ್ರೀಡಮ್ ಆಫ್ ಮೂಮೆಂಟ್ ಅನ್ನೋದು ಫಂಡಮೆಂಟಲ್ ರೈಟ್ಸ್ ಇದನ್ನು ಕೂಡ ಅಲ್ಲೆಲ್ಲ ಮೂಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಸರ್ಟೆನ್ ಕೈಂಡ್ಸ್ ಆಫ್ ಅಂದರೆ 8 ಟೈಪ್ಸ್ ಆಫ್ ರಿಸ್ಟ್ರಿಕ್ಷನ್. ಇಷ್ಟೊತ್ತು ಫಂಡಮೆಂಟಲ್ ರೈಟ್ಸ್ನ ತಿಳ್ಕೊಂಡ್ವಿ. ಈಗ ಇದ್ರ ಮೇಲೆ MCQ ಸಾಲ್ವ್ ಮಾಡೋಣ. ಸೊ MCQ ಸಾಲ್ವ್ ಮಾಡೋಣ. ವಿಚ್ ಆರ್ಟಿಕಲ್ ಇಸ್ ಕಾಲ್ಡ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಯಾವುದು? ಆರ್ಟಿಕಲ್ 32. ಯಾರು ಹೇಳಿದ್ದು? ಡಾಕ್ಟರ್ BR ಅಂಬೇಡ್ಕರ್ ಅವರು. ರೈಟ್ ಟು ಪ್ರಾಪರ್ಟಿ ವಾಸ್ ರಿಮೂವ್ಡ್ ಆ್ಯಸ್ ಅ ಫಂಡಮೆಂಟಲ್ ರೈಟ್ ಬೈ ವಿಚ್ ಅಮೆಂಡ್ಮೆಂಟ್? ಯಾವ ಅಮೆಂಡ್ಮೆಂಟು? 44th ಅಮೆಂಡ್ಮೆಂಟ್. Which fundamental rights can't be suspended even during national emergency? ಯಾವ ಎರಡು ಆರ್ಟಿಕಲ್ಸ್ ಯಾವುದು ಅಂತಂದರೆ ಆರ್ಟಿಕಲ್ 20 ಆ್ಯಂಡ್ 21. ಆಟೋಮೆಟಿಕಲಿ ಯಾವ ಸಸ್ಪೆಂಡ್ ಆಗುತ್ತೆ? ಆರ್ಟಿಕಲ್ 19. ಸೊ ರೈಟ್ ಟು ಎಜುಕೇಷನ್, ಆರ್ಟಿಕಲ್ 21A ವಾಸ್ ಆ್ಯಡೆಡ್ ಬೈ ವಿಚ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್? 86th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ವಾ? ವಿಚ್ ರಿಟ್ ಮೀನ್ಸ್ ಟು ಹ್ಯಾವ್ ದಿ ಬಾಡಿ? habeas corpus. Fundamental rights are borrowed from the constitution of which country? ಎಲ್ಲಿಂದ ಬರೋ ಮಾಡಿದ್ದೀವಿ? USA ಇಂದ ಬಿಲ್ ಆಫ್ ರೈಟ್.